ಬಹಳ ಚರ್ಚೆ ನಡೀತಾ ಇದೆ RSS ಚಟುವಟಿಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸುವ ಕುರಿತು. ಏನು ಮಾಡಬಹುದು ಈಗ? ಶೆಟ್ಟರ್ ಕಾಲದಲ್ಲೇ ಇತ್ತಲ್ರಿ, ಶಾಲೆ ಕಡೆಯಿಂದ ಅಂದರೆ ಶಿಕ್ಷಣ ಇಲಾಖೆ ಕಡೆಯಿಂದ ನೋಟಿಸ್ ಬಂದಿತ್ತು. ಶಾಲಾ ಚಟುವಟಿಕೆಗಳಿಗೆ ಅಲ್ಲದೆ ಬೇರೆ ಯಾವುದೇ ಚಟುವಟಿಕೆಗಳಿಗೆ, ಖಾಸಗಿ ಚಟುವಟಿಕೆಗಳಿಗೆ ಶಾಲೆ ಆವರಣ, ಮೈದಾನ ಇದಕ್ಕೆ ಅವಕಾಶ ಮಾಡಬಾರ್ದು ಅಂತ ಹೇಳಿ. ಹಾಗಿದ್ದಾಗ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಶೆಟ್ಟರ್ ಕಾಲದ್ದು ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಶೀಲ್ಡ್ ರೀತಿಯಲ್ಲಿ ಕೆಲಸ ಮಾಡುತ್ತಾ? ಯಾಕೆ ಮಾತಾಡಲಿಲ್ಲ ಅವಾಗ? ಶೆಟ್ಟರ್ ಸರ್ಕಾರದಲ್ಲೇ ನೋಟಿಸ್ ಹೊರಡಿಸಿದ್ದಾಗ ಯಾಕೆ RSS ಅವ್ರು ಮಾತಾಡಲಿಲ್ಲ? ಅವತ್ತಿಗೆ BJP ಅವ್ರು ಯಾಕೆ ಮಾತಾಡಿರಲಿಲ್ಲ? ಹಾಗಾದರೆ ಜಗದೀಶ್ ಶೆಟ್ಟರ್ ಅವರು RSS ವಿರೋಧಿನ ಅವತ್ತಿನಿಂದ? ಎಲ್ಲ ಪ್ರಶ್ನೆಗಳು ಬಂದಿವೆ ಇದೀಗ. ಏನು ಮಾಡೋಣ RSSನ ಅಂತ ಪ್ರಶ್ನೆ. RSS ಚಟುವಟಿಕೆ ಅಂದರೆ ಏನು ಇವಾಗ ಅಂತ ಮೊದಲನೇ ಪ್ರಶ್ನೆ ಇಲ್ಲಿ. ಅಂಥ ಕಾನೂನು ಬಾಹಿರ, ಸಮಾಜ ಬಾಹಿರ, ಧರ್ಮ ಬಾಹಿರ ಕೃತ್ಯಗಳನ್ನೇನಾದರೂ RSS ಶಾಲೆ ಮೈದಾನಗಳಲ್ಲಿ ಮಾಡ್ತಾ ಇದ್ದಾರಾ? ಬೇರೆ ಚಟುವಟಿಕೆಗಳಲ್ಲಿ ಏನಾದರೂ ತೊಡಗಿದ್ದಾರಾ ಅವರು? ಸಂವಿಧಾನ ವಿರೋಧಿ ಕೃತ್ಯಗಳಲ್ಲಿ RSS ಇದೆಯಾ? ಅಂಥ ಕೃತ್ಯಗಳು ಯಾವುದೇ ಸರ್ಕಾರದ ಗಮನಕ್ಕೆ ಬಂದು ಇಂಥ ಕ್ರಮಕ್ಕೆ ಮುಂದಾಗ್ತಿರೋದಾ? ಅಥವಾ ನನಗೆ RSS ಕಂಡ್ರೆ ಆಗಲ್ಲ ರೀ, ನನಗೆ RSS ಕಂಡ್ರೇ ಆಗಲ್ಲ, ಇನ್ನೊಬ್ಬರು ರೀ ಅವ್ರು ಮುಸ್ಲಿಮು ಪರವಾಗಿರ್ತಾರೆ ರೀ, ನನಗೆ ಅದಕ್ಕೆ ಕಾಂಗ್ರೆಸ್ ಕಂಡ್ರೆ ಆಗಲ್ಲ. ಈ ಧೋರಣೆಗಳ ತಾಕಲಾಟದಲ್ಲಿ ಇದು ಸಂಘದವರೆಗೂ ಬಂದು ನಿಂತ್ಕೊಳ್ತಾ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಈ ಒಂದು ಡಿಬೇಟಲ್ಲಿ ನಮಗೆ ನಂದನ್ ಕಶ್ಯಪ್ ಅವರಿದ್ದಾರೆ. ಸ್ವಾಗತ ನಿಮಗೆ, ಕಾಂಗ್ರೆಸ್ನ ವಕ್ತಾರರು ನಂದನ್ ಕಶ್ಯಪ್ ಅವರೇ. ಇನ್ನು ಅರುಣ್ ಜೋಶಿ ಅವರಿದ್ದಾರೆ, RSSನ ಕಾರ್ಯಕರ್ತರು, ನ್ಯಾಯವಾದಿಗಳು, ಹಿತೈಷಿಗಳು RSSಗೆ. ಸ್ವಾಗತ ನಿಮಗೆ ಅರುಣ್ ಜೋಶಿ ಅವರು ಡಿಬೇಟ್ಗೆ. ಪಾರ್ವತೀಶ್ ಬಿಳಿದಾಳೆ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ನಿಮಗೆ ಪಾರ್ವತೀಶ್ ಬಿಳಿದಾಳೆ ಅವರೇ. ಈಗ ಕಶ್ಯಪ್ ಅವರೇ, ಈ ಚಟುವಟಿಕೆ ನಿರ್ಬಂಧ ಅಂತ ಬಂದಾಗ ಈ ಶಾಲೆ, ಸಾರ್ವಜನಿಕ ಸ್ಥಳಗಳು ಒಂದು ಖಾಸಗಿ ಸಂಘವಾಗಿ RSS ನೀವೇನು ಕನ್ಸಿಡರ್ ಮಾಡ್ತಾ ಇದ್ದೀರಿ, ತೀರಾ ಕಾನೂನು ಬಾಹಿರ, ಅಕ್ಷಮ್ಯ, ಸಂವಿಧಾನ ಬಾಹಿರ, ನಿಯಮ ಬಾಹಿರ ಕೃತ್ಯಗಳು ನಿಮ್ಮ ಗಮನಕ್ಕೆ ಏನಾದರೂ ಈ ಥರದಲ್ಲಿ ನಡೆದಿವೆ ಎನ್ನುವುದು ನಿಮ್ಮ ಗಮನಕ್ಕೆ ಬಂದು ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದೀರಾ? ನನಗೆ RSS ಅಂದರೆ ಆಗಲ್ಲ ರೀ ಮೊದಲಿಂದ, ಅದಕ್ಕೆ ನಾನು ಇವ್ರು ನಿರ್ಬಂಧಿಸ್ತಾ ಇದ್ದೀನಿ, ನನ್ನ ಅಧಿಕಾರ ಇದೆ ಇವಾಗ, ಆ ಧೋರಣೆ ನಿಮ್ದು ಇದೆಯಾ ಅಂತ? ನೋಡಿ ರಮಾಕಾಂತ್ ಅವರೇ, ಬಿಜಾಪುರ ಆ ಕಡೆ ಭಾಗದಲ್ಲಿ ಇದೇ RSS ಕಾರ್ಯಕರ್ತರಿಗೆ ಇಲ್ಲೀಗಲ್ ಆಗಿ ವೆಪನ್ ಟ್ರೈನಿಂಗ್ ಕೊಡ್ತಿದ್ದಾರೆ. ಇಲ್ಲೀಗಲ್ ಆಗಿ ವೆಪನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ದೇ ಆರ್ ನಾಟ್ ಸಪೋಸ್ ಟು ಯೂಸ್, ಬಟ್ ಸ್ಟಿಲ್ ಇಲ್ಲೀಗಲ್ ಆಗಿ ಯಾವ ವೆಪನ್ ಇದು? ಯಾವುದು? ಕತ್ತಿನ, ತ್ರಿಶೂಲವಾ? ಇದು ಗನ್ನು ಮತ್ತೆ ಕೊಡ್ಡಿ, ಅದು ಇದು ವೆಪನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇಲ್ಲೀಗಲ್ ಆಗಿ. ನೀವೇ ಮಾಧ್ಯಮದವರು ವರದಿ ಮಾಡಿದ್ದೀರಾ ಉತ್ತರ ಕರ್ನಾಟಕದ ಭಾಗದಲ್ಲಿ. ಇಲ್ಲಿ ಎರಡು ಭಾಗ ಬರ್ತದೆ. ಗನ್ ಅಂದರೆ ಆ ಗನ್ನುಗಳು ಯಾರಿಗೆ ಸೇರಿದ್ದು? ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಅದೆಲ್ಲ ಕೂಡ ಸಂಗ್ರಹ ಮಾಡೋ ತಪ್ಪಾಗುತ್ತೆ, ಬಳಕೆ ತಪ್ಪಾಗುತ್ತೆ. ಟ್ರೈನಿಂಗ್ ನಮ್ಗೆ ಸಾಮಾನ್ಯ, ಈಗ ಒಂದು ಕೆಲವು ಖಾಸಗಿ ಟ್ರೈನಿಂಗ್ ಏಜೆನ್ಸಿಗಳು ಟ್ರೈನಿಂಗ್ ಕೊಡ್ತಾರೆ. ಅವರು ಲೈಸೆನ್ಸ್ ಬೇಕಾದವರು ಆ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಲೈಸೆನ್ಸ್ಗೆ ಸೆಕ್ಯೂರಿಟಿ ಏಜೆನ್ಸಿಗಳು ಮಾಡಬೇಕಾಗತ್ತೆ. ಅದನ್ನು ಈ ಗನ್ನುಗಳು ಅಕ್ರಮವೇ ಇಲ್ಲ ಏಜೆನ್ಸಿಗಳ ಮೂಲಕ ತರಬೇತಿ ಕೊಡ್ತಿದ್ದಾರೆ? ಯಾರ್ದು ಗನ್ನುಗಳು? ನೋಡಿ, ಇದು ಯಾವ ಸಂಸ್ಥೆನೂ ಎಂಡಾರ್ಸ್ ಮಾಡಿಲ್ಲ, ಬಟ್ ಅವರು ಶ್ರೀರಾಮ ಸೇನೆ ಆ ಸಂಸ್ಥೆ ಅಂದ್ಕೊಂಡು ಟ್ರೈನಿಂಗ್ ಕೊಡ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಓಕೆ. ಕೆಲವೊಂದು ಜನ, ಕೆಲವೊಂದು ಕಾರ್ಯಕರ್ತರು, ಶ್ರೀರಾಮ ಸೇನೆ ಮತ್ತು ಈ ಹಿಂದೂ ಕಾರ್ಯಕರ್ತರು ಕಲಬುರ್ಗಿ ಮತ್ತು ಗೌರಿ ಅವರ ಹತ್ಯೆ ಆದಾಗ ಇದ್ದರು. ಓಕೆ. ಕಲಬುರ್ಗಿ ಮತ್ತು ಗೌರಿ ಹತ್ಯೆ ಆದಾಗ ನಂಟಿತ್ತು. ಯಾ ಶ್ರೀರಾಮ್ ಸೇನೆ ಮತ್ತು ಇತರ ಹಿಂದೂ ಕಾರ್ಯಕರ್ತರು ಇತ್ತು. ಎಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗಿತ್ತು? ಇಲ್ಲೀಗಲ್ ಆಗಿ ಟ್ರೈನಿಂಗ್ ಕೊಟ್ಕೊಂಡು ಏನು ಮಾಡ್ತಾರೆ ಅವರು? ಓಕೆ. ಅಟ್ ದಿ ಎಂಡ್ ಆಫ್ ದಿ ಡೇ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ವಿಲ್ ಸ್ಟಾರ್ಟ್ ಇನ್ ದ ಸೊಸೈಟಿ. ಹಾಗಾಗಿ ನಾವು ಸರ್ಕಾರಿ ಸ್ಥಳಗಳಲ್ಲಿ ಹಾಗೂ ಇಲ್ಲೀಗಲ್ ಆಕ್ಟಿವಿಟೀಸ್, ಈ ವೆಪನ್ ಟ್ರೈನಿಂಗು, ಬಂದೂಕು ಇಟ್ಕೊಂಡು ತಿರುಗೋದು, ಬಂದೂಕು ಏನಪ್ಪ ಕೊಡ್ಲಿ ಇಟ್ಕೊಂಡು ಟ್ರೈನಿಂಗ್ ಮಾಡೋದು, ನಾವೇನೋ ಕಾನೂನು ರಕ್ಷಣೆ, ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅನ್ನೋ ಟ್ರೈನಿಂಗ್ಗಳನ್ನ ನಾವು ಇಲ್ಲೀಗಲ್ ಟ್ರೈನಿಂಗು ಇಲ್ಲಿ ಗನ್ ಅಂತ ಹೇಳಿಲ್ವಲ್ಲ ನೀವೆಲ್ಲೂ? ಗನ್ ಮಾಡ್ತಿದ್ದಾರೆ ಅಂತ ನೀವೆಲ್ಲೂ ಉಲ್ಲೇಖನೆ ಮಾಡಿ ನೋಡಿ. ಡಿಬೇಟ್ ಆಗಿ ಕೂತ್ಕೊಬಿಟ್ಟು ನೀವು ಗನ್ ಟ್ರೈನಿಂಗ್ ಮಾಡ್ತಿದ್ದಾರೆ ಹಂಗೆ ಅಂದ್ರೆ ಆಫೀಸ್ ಒಳಗಡೆ ಟ್ರೈನಿಂಗ್ ಕೊಟ್ಕೊಳ್ಳೋ ಅವ್ರಂಗಾದ್ರೆ RSS ಆಫೀಸ್ ಒಳಗಡೆ ಗನ್ ಟ್ರೈನಿಂಗ್ ಆಗ್ಬೋದು ನೀವು ಹೇಳೋದು? ನೋಡಿ, ಅವರು ಅಪ್ರೂವಲ್ ತಗೊಂಡು ಪರ್ಮಿಷನ್ ತಗೊಂಡು ಏನ್ ಬೇಕಾರ ಮಾಡ್ಲಿ, ವಿತ್ ರಿಕ್ವೈರ್ಡ್ ನೆಲದ ಕಾನೂನನ್ನು. ನಾಳೆ ಪಥಸಂಚಲನ ಮಾಡ್ಬೇಕಪ್ಪ ನಾನು ಜಯನಗರದಿಂದ ಮೆಜೆಸ್ಟಿಕ್ ಅಂತಾರೆ, ನೀವು ಅಪ್ರೂವಲ್ ಕೊಡ್ತೀರಾ ಅದಕ್ಕೆ? ಪಥಸಂಚಲನ ಮಾಡ್ಬೇಕು ನೋಡಿ, ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಯಾವುದೇ ಸಂಘಟನೆ ಆಗಲಿ, ಯಾವುದೇ ವರ್ಷದ ಮಾಡಿದ್ರಲ್ಲ ಕಶ್ಯಪ್ ಜಿ, ಈಗ ಏನ್ ಪ್ರಾಬ್ಲಮ್ ಏನ್ ಮಾಡಿದ್ರು ನಿಮ್ಗೆ? ಅವರು ಏನನ್ನ ಹಾಹಾಕಾರ ಇದ್ದು ಬಿಟ್ಟಿತ್ತ ಅಲ್ಲಿ? ಗಲಭೆ ಎಬ್ಬಿಸಿದ್ರ ಅವರು? ತೊಂದರೆ ಕೊಟ್ರ? ಎಲ್ಲ ಚೆನ್ನಾಗಾಯ್ತು, ಪೊಲೀಸ್ ಇಲಾಖೆಗೆ ಧನ್ಯವಾದ ಅಂತ ಹೇಳಿದ್ರಲ್ಲ ಅವರು.
XYZ ಸಂಘಟನೆ Assumptions ಆ ನಿಮ್ದು, ಹಿಂಗೇನೋ ಆಗ್ಬಿಡುತ್ತೆ. ಅಸಂಪ್ಷನ್ಗಿಂತ XYZ ಯಾವುದೇ ಸಂಘಟನೆ ಆಗಲಿ, ಓಕೆ, ಒಂದು ಪ್ರೊಟೆಸ್ಟ್ ಮಾಡಕ್ ಒಂದು ಜಾಗ ಇದೆ, ಫಂಕ್ಷನ್ ಮಾಡಕ್ ಒಂದು ಜಾಗ ಇದೆ, ಮಾರ್ಚ್ ಪಾಸ್ಟ್ ಮಾಡಕ್ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ದುಡ್ಡು ಕಟ್ಬಿಟ್ಟು ಫಂಕ್ಷನ್ಗಳು ಮಾಡಲಿ ಪ್ರೈವೇಟ್ ಜಾಗ. ಒಂದು ಸಾಕ್ಷಿ ಮುಂದೆ ಇಡಿ ನೀವು, ಇಂಥ ಕೆಲಸ ನಡೆದಿದೆಯಪ್ಪ, ಇನ್ಮೇಲೆ ಇದು ಆಗಕ್ಕೆ ಬಿಡಲ್ಲ ನಾನು, ಅದಕ್ಕೆ ನಾನು ಇವ್ರನ್ನ ಬ್ಯಾನ್ ಮಾಡ್ತಾ ಇದ್ದೀನಿ ಅಥವಾ ನಾನು ಪರ್ಮಿಷನ್ ತಗೊಂತ ಹೇಳ್ತಾ ಇದ್ದೀನಿ ಅಂತೇಳಿ ನೋಡಿ. ಏನು ಈಗ ಗನ್ ಕೊಟ್ಟಿದ್ರಂತೆ, ಕತ್ತಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ರಂತೆ, ತ್ರಿಶೂಲ ಯಾರಿಗೋ ಚುಚ್ಚಿಬಿಟ್ರಂತೆ. ನೋಡಿ, ಇವಾಗ ಕಲಬುರ್ಗಿ ಮತ್ತೆ ಗೌರಿ ಅವರ ಹತ್ಯೆ ಆದಾಗ ಯಾರಿದ್ದು ಹಿಂದೆ? ಓಕೆ, ಯಾರಿದ್ರು? ತಾವೇ ದಯವಿಟ್ಟು ಹೇಳ್ಬೇಕು. ಕಲಬುರ್ಗಿ ಮತ್ತೆ ಗೌರಿ ಅವರ ಹತ್ಯೆ ಆಯ್ತಲ್ಲ, ಅದರಿಂದ ಯಾರಿದ್ರು? ಓಕೆ, ಅದರಿಂದ ಯಾರಿದ್ರು? ಸೊ ಆ ಹತ್ಯೆ ಯಾರು ಮಾಡಿದ ಆರೋಪಿಗಳನ್ನ ಬಿಟ್ಬಿಟ್ರಿ, ಫ್ರೀ ಅವ್ರು ಆರಾಮಾಗಿ ಓಡಾಡ್ಕೊಂಡಿರಪ್ಪ ಅಂತ ಹೇಳಿ ದೇಶದ ಕಾನೂನು ಆ ಬಿಟ್ಬಿಡ್ತು ಅವ್ರನ್ನ. ಸಂಘಟನೆ ಅವರಿಂದ ಬಂದು ಹತ್ಯೆ ನಡೆದಿರೋದು. ಓಕೆ, ಆ ಸಂಘಟನೆಯಿಂದ ನೋಡಿ ಹತ್ಯೆ ಬಂದಿರೋದು. ಬ್ರೈನ್ ವಾಶ್ಡ್ ಅಂತ ನಾವು ಹೇಳೋದು, ಬ್ರೈನ್ ವಾಶ್. ನೋಡಿ, ಅಲ್ಲಿ ಇರುವ ವ್ಯಕ್ತಿಗಳಿಗೆ ನಾವು ಹಿಂದೂಯಿಸಂ ಫಾಲೋ ಮಾಡೋದು, ನಾವು ಫಾಲೋ ಮಾಡೋದು ಹಿಂದೂಯಿಸಂ. ನಾವೆಲ್ಲರೂ ಜೊತೆ ಕರ್ಕೊಂಡು ಹೋಗ್ತೀವಿ. ಅವರು ಒಂದು ಜನಾಂಗದ, ಒಂದು ಕೋಮಿನ ಟಾರ್ಗೆಟ್ ಮಾಡ್ತಾರೆ. ಅರುಣ್ ಜೋಶಿ ಅವರು ಈಗ ನಿಮ್ಮ ಚಟುವಟಿಕೆಗಳಿಗೆ ನಿರ್ಬಂಧ ಅಥವಾ ಅನುಮತಿ ತಗೊಳ್ಳಿ ಅಂತ ಅವ್ರು ಹೇಳ್ತಿರೋದು ಪ್ರಾಬ್ಲಮ್ ಇದೆಯಾ RSSಗೆ? ಒಂದು ಕ್ಲಾರಿಫೈ ಮಾಡ್ಬೇಕು ನಾನು ಇವ್ರ ಹೇಳಕ್ಕೆ. ಗೌರಿ ಲಂಕೇಶ್ ಅವರು ಮತ್ತು ಕಲಬುರ್ಗಿ ಹತ್ಯೆ ಬಗ್ಗೆ ಇನ್ನೂ ಇನ್ಕ್ವೈರಿ ನಡೀತಾ ಇದೆ. ಓಕೆ, ಇವ್ರು ಕನ್ಕ್ಲೂಷನ್ ಕೊಟ್ಬಿಡ್ತಾರೆ, ಇಂಥವ್ರು ಇದ್ರಂತ ಹೇಳಿ, ಇದರಿಂದ ಇವ್ರು ಇದ್ದಾರೆ ಅಂತ ಇವ್ರು ಹೇಳ್ಬಿಡ್ತಾರೆ ಕಾಂಗ್ರೆಸ್ನಿಂದ ಅಥವಾ ಯಾವುದೇ ಪಕ್ಷದಿಂದ. ಇನ್ಕ್ವೈರಿ ನಡೆಯುವ ವಿಷಯದಲ್ಲಿ ಇವ್ರು ಹೇಗೆ ಕನ್ಕ್ಲೂಷನ್ ಬರ್ತಾರೆ? ಓಕೆ, ಸ್ಟಿಲ್ ಕೇಸ್ ಇಸ್ ಪೆಂಡಿಂಗ್. ಆಸ್ ಅಡ್ವೊಕೇಟ್ ಐ ಕ್ಯಾನ್ ಸೇ ಅದು ಪ್ರೂವ್ ಆಗೋವರೆಗೂ ನೀವು ಯಾರು ಅಂತ ಹೇಳಕ್ಕಾಗಲ್ಲ. ಮತ್ತು ಆರೋಪಿಗಳಲ್ಲೂ ಕೂಡ RSS ಒಬ್ಬ ಕಾರ್ಯಕರ್ತನೂ ಇಲ್ಲ ನನಗೆ ಗೊತ್ತಿದೆ. ಓಕೆ, ಕೆಲವರು ಹಿಂದೂ ಪರ ಅಂತ ಹೇಳ್ಕೊಂಡಿರ್ಬೋದು, RSS ಬಿಟ್ಟು ಅನೇಕ ಹಿಂದೂ ಸಂಘಟನೆಗಳಿವೆ. ಈಗ ಇವ್ರು ಉದಾಹರಣೆಗೆ ಹೇಳಿದ್ರೆ ನಾಥುರಾಮ್ ಗೂಡ್ಸನ್ ಅವ್ರು ಏನು ಕ್ಲೈಮ್ ಮಾಡ್ಕೊಳ್ಳಲ್ಲ RSS ಕಾರ್ಯಕರ್ತ ಅಂತ. ನಾಥುರಾಮ್ ಗೂಡ್ಸೆ ಯಾಕೆ ಸಾಯಿಸ್ತಾ ಗಾಂಧಿನ ಅಂತ ಕೇಳ್ತಾರ ಅವರು. ನಾಥುರಾಮ್ ಗೂಡ್ಸನ್ ಆರಾಧಿಸ್ತಾರೆ RSSನವರು ಅಂತಾರೆ. ಎಲ್ಲಿ ಇವ್ರು ಹೇಳ್ತಾರೆ ಅದನ್ನ? ಅದೇ ಅದನ್ನೇ ನಾನು ಹೇಳ್ತಾ ಇರೋದು, ಅವ್ರು ಹೇಳ್ತಿರೋದು ನಾನು ಹೇಳ್ತಾರೆ. ಮತ್ತೆ ನಾಥುರಾಮ್ ಗೂಡ್ಸೆ ಯಾರು ಸಿಕ್ಕಾಕೊಂಡ್ಬಿಡ್ತಾನೋ ಅವನು ಡಿಸೋನ್ ಮಾಡ್ಬಿಡ್ತಾರೆ, ನಮಗೂ ಸಂಬಂಧ ಇಲ್ಲ ಅಂತಾರೆ. ಒಳಗಡೆ ಅವ್ರು ಮಾಡಿದ ಕೆಲಸದ ಬಗ್ಗೆ ಎಂಜಾಯ್ ಮಾಡ್ತಿರ್ತಾರೆ ಅವರು ಅಂತ ಇವ್ರ ಕಲ್ಪನೆ ಅದು. ಓಕೆ, ಇವ್ರ ಕಲ್ಪನೆ ಹಂಗ ಜನರಿಗೆ ಪಿಕ್ಚರ್ ಕೊಡ್ತಾರೆ ಇವರು. ಓಕೆ, ಕಲಬುರ್ಗಿ ಹತ್ಯೆಗೆ RSS ಕಾರಣ, ಪನ್ಸಾರೆ, ಗೌರಿ RSS ಕಾರಣ, ಎಲ್ಲ ಇಂಥವೆಲ್ಲ ಇವ್ರು ಹೇಳ್ತಾರೆ. ಆದ್ರೆ ಎಲ್ಲಿ ಪ್ರೂವ್ ಆಗಿದೆ ಯಾವ್ದಂತ? RSS ಮೇಲೆ ಎಲ್ಲಿ ಪ್ರೂವ್ ಆಗಿದೆ? ಮತ್ತೆ ಗನ್ ಸಿಕ್ತ ಅಂತ ಹೇಳ್ತಾರೆ. ರೂಲಿಂಗ್ ಪಾರ್ಟಿ ಇವ್ರದೇ ಇದೆ. ಗನ್ ಸಿಕ್ಕರೆ ಯಾಕೆ ಕೇಸ್ ಬುಕ್ ಮಾಡಲಿಲ್ಲ? ಈಗ ಶ್ರೀರಾಮ್ ಸೇನೆ ಅವರೆಲ್ಲ ಗನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಗೌಪ್ಯವಾಗಿ, ರಹಸ್ಯವಾಗಿ. ಶ್ರೀರಾಮ್ ಸೇನೆಗೂ RSSಗೂ ಈ ಹಂತದಲ್ಲಿ ಯಾವುದೇ ಸಂಬಂಧ ಇಲ್ಲ. ಶ್ರೀರಾಮ್ ಸೇನೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಅಲ್ಲ, ಅದು ಹಿಂದೂ ಪರ, ಇದು ಹಿಂದೂ ಪರ ಅಂತ. ಹಿಂದೂ ಪರ ಹಲವಾರು ಸಂಘಟನೆ ಇರಬಹುದು, ಹಿಂದೂ ಪರ RSS ಇರಬೇಕಂತಿಲ್ಲ. ಶ್ರೀರಾಮ್ ಸೇನೆ ಮರ್ಜ್ ಮಾಡಬಾರ್ದು ನಿಮ್ ಜೊತೆಗೆ. ಶ್ರೀರಾಮ್ ಸೇನೆಗೆ RSSಗೆ ಮರ್ಜ್ ಮಾಡಿ ಮಾತಾಡೋದು ಸೂಕ್ತ ಅಲ್ಲ ಅಂತ ನಾನು ಆಸ್ ಅಡ್ವೊಕೇಟ್ ನನ್ನ ಭಾವನೆ. ಶ್ರೀರಾಮ್ ಸೇನೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅವ್ರು ಮೊದಲು ಶಿವಸೇನೆ ಕಟ್ಟಿದ್ರು, ಆಮೇಲೆ ಶ್ರೀರಾಮ್ ಸೇನೆ ಕಟ್ಟಿದ್ರು. ಅವ್ರು ತಮ್ಮ ಸ್ವಂತ ಫಂಕ್ಷನಿಂಗ್ ಬೇರೆ ಇದೆ. RSS ಫಂಕ್ಷನ್ ಭಯ ಯಾಕಿದು? ಭಯ ಈ ಆತಂಕ ಅದು ಅವರೇ ಯಾವತ್ತು ಮಾರ್ಚ್ ಪಾಸ್ಟ್ ಬಗ್ಗೆ ತಮಿಳುನಾಡು ಮಾಡೆಲ್ ನಾವು ಮಾಡ್ಬಿಡ್ತೀವಿ ಹಾಗೆ ಒಂದೇನಿದೆ ಗೊತ್ತಾ? ನನಗನ್ಸೋದು ಒಂದೇನಿದೆ ಅಂದ್ರೆ, ಒಂದು ಯಾವುದೋ ಭಯದಲ್ಲಿ ಜನರನ್ನು ಇಟ್ಟು ತಮ್ಮ ಲಾಭವನ್ನು ಗಿಟ್ಟಿಸಿಕೊಳ್ಳಕ್ಕೆ ಅನೇಕ ರಾಜಕಾರಣಿಗಳು ಎಲ್ಲಾ ಪಕ್ಷಗಳಲ್ಲೂ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಮಾಡಿದಾಗ ಜೈ ಜೈ ಅಂದ್ರ ನೀವು? ಜಗದೀಶ್ ಶೆಟ್ಟರ್ RSS ಕುರಿತು ಮಾಡಿಲ್ಲ, ಬೇರೆ ಯಾವುದೇ ಚಟುವಟಿಕೆ ಅಂದಿರಬಹುದು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದಾಗಿದೆ ಟ್ಯೂಷನ್ಗಳು ನಡೀತಾ ಇದ್ವು. ನನ್ನ ಮಾಹಿತಿ ಪ್ರಕಾರ ಕೆಲವು ಹೈಸ್ಕೂಲ್ಗಳಲ್ಲಿ ಟ್ಯೂಷನ್ಗಳು ನಡೀತಾ ಇದ್ವು ಪ್ರತ್ಯೇಕವಾಗಿ. ನಾಟಕಗಳ ಪ್ರಾಕ್ಟೀಸ್ ಇನ್ನೂ 28 ಇಂಥ ಚಟುವಟಿಕೆ ನಡೀತಾ ಇದ್ವು. ಆ ಕಾಂಟೆಕ್ಸ್ಟ್ ಅಲ್ಲಿ ಅವರು ಆರ್ಡರ್ ಅನ್ನು ಮಾಡಿರಬಹುದು. ಅದನ್ನ ಲಿಂಕ್ ಮಾಡಿ ಯಾವುದಕ್ಕೂ ನೀವು RSS ಅನ್ನು ಜಗದೀಶ್ ಶೆಟ್ಟರ್ ಮಾಡಬೇಡ ಅಂತ ಹೇಳಿದ್ರು ಅಂತ ಹೇಳಿಕ್ ಆಗಲ್ಲ. ಅದು ಪ್ರಿಯಂಬಲ್ ಎಲ್ಲಿದೆಯಾ ಆರ್ಡರ್ ಅಲ್ಲಿ? ಆ ರೀತಿ ಇಲ್ಲ. ಇವ್ರು ಹೇಳ್ತಾ ಇರೋದು ನೇರವಾಗಿ RSS ಶಾಖೆಯನ್ನು ನಾವು ಬ್ಯಾನ್ ಮಾಡ್ತೀವಿ, ಅಲ್ಲಿ ನಡೆಸಿ ಕೊಡೋದಿಲ್ಲ, ಮೆರವಣಿಗೆ ಮಾಡಿ ಕೊಡೋದಿಲ್ಲ, ಏನು ನಾವು ಗಣವೇಶ 100 ವರ್ಷ ಅನುಮತಿ ತಗೊಂಡೇ ಮಾಡಿರ್ತಾರೆ. ಈ ದೊಣ್ಣೆ ಹಿಡ್ಕೊಂಡು ಯಾಕೆ ತಿರುಗಾಡ್ತೀರಿ ಅಂತ ಅವರು? ದೊಣ್ಣೆ ಹಿಡ್ಕೊಂಡು ತಿರುಗಾಡ್ತೀರಿ, ಏನ್ ದೊಣ್ಣೆ ಹಿಡ್ಕೊಂಡು ಇಟ್ಕೊಳ್ಳೋಂಥದ್ದು ಏನಾಗಿದೆ ಈಗ? ಆತ್ಮರಕ್ಷಣೆ ಒಂದು ತರಬೇತಿ. ದೊಣ್ಣೆ ಅಂದ್ರೆ AK-47 ಅಲ್ಲ. ಓಕೆ, ಅದು ಮೊದಲಿಂದನೂ ಸಂಘದಲ್ಲಿ ಬಂದಿರೋದು. ಮೊದಲು ನಿಕ್ಕರಿತ್ತು, ಈಗ ಪ್ಯಾಂಟ್ ಆಗಿದೆ. ಗಣವೇಶದ ಒಂದು ಭಾಗ ದೊಣ್ಣೆ. ಓಕೆ, ಅದರ ಆಧಾರದ ಮೇಲೆ ಎಲ್ಲಾದ್ರೂ ಗಲಭೆಗಳಾಗಿವೆಯಾ? ಇಲ್ಲ. ಈಗ ರೂಲಿಂಗ್ ಪಾರ್ಟಿ ಇದ್ದು ಅವ್ರು ಏನಾದ್ರು ನಡೆದಿದ್ರೆ ಆಕ್ಷನ್ ತಗೊಂಡು ಆಮೇಲೆ ಈ ಬ್ಯಾನಿನ ವಿಷಯ ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇತ್ತು. ಮೊದಲು ಹೇಳ್ಬಿಟ್ರು ಈಗ 100. ಈಗ ಇವ್ರಿಗೆ ಏನಾಗಿದೆ ಸಮಸ್ಯೆ ಗೊತ್ತಾ? ಸಮಾಜದ ಎಲ್ಲ ಇವನ್ ರಾಜಕೀಯ ಕಾರ್ಯಕರ್ತರು, ಬೇರೆ ಬೇರೆ ಪಕ್ಷದವರು ಕೂಡ ಸಂಘದ ಹಿತೈಷಿಗಳಾಗಿದ್ದಾರೆ. ನಾಟ್ ಓನ್ಲಿ ಬಿಜೆಪಿ. ಕೆಲವು ಓಪನ್ ಆಗಿ ತೋರಿಸ್ತಾರೆ, ಕೆಲವರು ಓಪನ್ ಆಗಿ ತೋರಿಸಲ್ಲ. ಅದು ಸಮಸ್ಯೆ ಆಗ್ತಾ ಇದೆ. ಪಾರ್ವತೀಶ್, ಈಗ ಇಲ್ಲಿ ಎರಡು ವಿಚಾರಗಳು ಸರ್. ಯಾರು ಎಷ್ಟೇ ಮಾತಾಡಲಿ, BJP ಅವರು, RSS ಅವರು, ಕಾಂಗ್ರೆಸ್ ಅವರು ಏನೇ ಮಾತಾಡಿದ್ರು ವೋಟ್ಗಳ ಲೆಕ್ಕಾಚಾರ ಇಲ್ಲದೆ ಈ ಮಾತುಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಈ RSS ಅವರು ಈಗ ಪಾರ್ಕನ್ನು ಬಳಸ್ಕೊಳ್ತಾರೆ, ಶಾಲೆ ಆವರಣವನ್ನು ಬಳಸ್ಕೊಳ್ತಾರೆ, ಸಾರ್ವಜನಿಕ ಸ್ಥಳವನ್ನು ಬಳಸ್ಕೊಳ್ತಾರೆ ಅಂದಾಗ ಯೂಶ್ವಲ್ ಆಗಿ ರಾಜಕೀಯ ಜಗಲಿಗಳು, ರಾಜಕೀಯ ಮಾತುಕತೆ ಜಗಲಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಪಾರ್ಕ್ ಇರಬಹುದು, ಒಂದು ಬಸ್ ಸ್ಟಾಪ್ ಇರಬಹುದು, ಸಂತೆ, ಜಾತ್ರೆ, ಅರಳಿಕಟ್ಟೆ, ಬೆಳಗ್ಗೆ ಜಾಗಿಂಗ್ ಹೋಗೋ ಜಾಗ, ಕಾಫಿ ಕುಡಿಯೋ ಪ್ಲೇಸ್ಗಳು, ತಿಂಡಿ ತಿನ್ನೋ ಜಾಗ. ನೀವೇನೇ ಹೇಳಿ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಅಂತ ಮಾತು ಶುರುವಾಗುತ್ತೆ. ಒಂದು ಈ ರಾಹುಲ್ ಗಾಂಧಿ ಈ ಒಂದು ಥಾಟ್ ಇದೆಯಲ್ಲ,
ಈ ಥಾಟ್ ಜಾಸ್ತಿ ಹರಡ್ಬಿಡುತ್ತೆ. ಪಬ್ಲಿಕ್ ಪ್ಲೇಸ್ಗಳಿಗೆ ಇವರು ಬಿಟ್ಟುಬಿಟ್ರೆ, ಸಾರ್ವಜನಿಕ ಸ್ಥಳಗಳು ಬಿಟ್ಟುಬಿಟ್ರೆ ನಮಗೇನೋ ಡ್ಯಾಮೇಜ್ ಆಗುತ್ತೆ. ಈ ಥರದ್ದೇನಾದರೂ ಇದೆಯಾ ಇದರ ಹಿಂದೆ? ಅಥವಾ ಗಣವೇಷಧಾರಿಗಳು ದೊಡ್ಡ ಹಿಡ್ಕೊಂಡು ಬಂದ್ಬಿಟ್ಟಿದ್ರೆ ಲಾಠಿ ಚಾರ್ಜ್ ಮಾಡಿದ್ರೆ ಎಲ್ಲಾದರೂ RSS ಲಾಠಿ ಚಾರ್ಜ್ ಮಾಡಿದ್ದಾರಾ? ಆತಂಕ ಏನಿಲ್ಲಿ? ಅಥವಾ ಇದಕ್ಕಿರ್ತಕ್ಕಂಥ ಸಕಾರಣ ಮತ್ತು ಈ ನಿರ್ಧಾರಕ್ಕೆ ಬರಲಿಕ್ಕಿರ್ತಕ್ಕಂಥ ತತ್ಕ್ಷಣದ ಕಾರಣ ಏನು ಅಂತ? ಅದು ರಮಾಕಾಂತ್, RSSನ ಐಡಿಯಾಲಜಿ ಏನಿದೆ, ಅವರ ಒಂದು ಪರಿಕಲ್ಪನೆ ಏನಿದೆ, ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ, ಹಿಂದೂ ಅನ್ನೋದೇ ಪ್ರಥಮ ಈ ಭಾರತ ಒಕ್ಕೂಟದಲ್ಲಿ ಅನ್ನೋ ಥರದ್ದು ಈ ಪರಿಕಲ್ಪನೆ ಇದು ಹಳೆಯದಿದು, ಆಧುನಿಕ ಭಾರತಕ್ಕೆ ಸೂಟ್ ಆಗುವಂಥದ್ದಲ್ಲ ಇದು. ಎರಡನೇದು, ಕಾಂಗ್ರೆಸ್ನವ್ರು ಇರಲಿ ಅಥವಾ ಇನ್ಯಾವುದೇ ಪಕ್ಷದವ್ರು ಇರಲಿ, RSSನ ಐಡಿಯಾಲಜಿಯನ್ನು ಮಣಿಸಬೇಕು ಅಂತಂದರೆ ನಿರ್ಬಂಧಗಳನ್ನ ವಿಧಿಸೋದ್ರ ಮೂಲಕ ಮಣಿಸೋಕ್ಕೆ ಸಾಧ್ಯ ಇಲ್ಲ. ನಿಷೇಧದ ಮಾತು ಇಲ್ಲ ಬಿಡಿ, ಅವ್ರು ನಿಷೇಧ ಅಂತ ಏನು ಹೇಳಿಲ್ಲ, ನಿರ್ಬಂಧ ಅಂತ ಹೇಳಿದ್ದಾರೆ. RSSನ ಐಡಿಯಾಲಜಿಯನ್ನು ಡೆಮೋಕ್ರಸಿ, ಸೆಕ್ಯುಲರಿಸಮ್, ಸಾಮಾಜಿಕ ನ್ಯಾಯದ ಐಡಿಯಾಲಜಿಯ ಮೂಲಕ ಕೌಂಟರ್ ಮಾಡಬೇಕು, ನಿರ್ಬಂಧಗಳ ಮೂಲಕ ಅಲ್ಲ, ಬಿಡಿ ಘಟನೆಗಳ ಮೂಲಕ ಅಲ್ಲ. RSS ಪ್ರಧಾನವಾಗಿ ಅವ್ರ ವೆಪನ್ಸ್ ಟ್ರೈನಿಂಗ್ ಇರ್ಬೋದು, ಡೆಮಾನ್ಸ್ಟ್ರೇಟ್ ಮಾಡೋದಿರ್ಬೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಅವರು ಒಂದು ನಾನ್ ಸ್ಟೇಟ್ ಆಕ್ಟರ್ಸ್. ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ, ನಮಗೆ ರಕ್ಷಣೆ ಬೇಕು ಅಂತಂದ್ರೆ ಸರ್ಕಾರ ಜನತೆಗೆ ರಕ್ಷಣೆ ಕೊಡಬೇಕು, RSSನ ರಕ್ಷಣೆ ಅಲ್ಲ. ಹಾಗಾದ್ರೆ ಈ RSS ಇದ್ರ ಐಡಿಯಾಲಜಿಯಲ್ಲಿ ಎಲ್ಲ ದಮನಿತ ಸಮುದಾಯಗಳಿಗೆ ವಿರೋಧಿ, ಅದು ಸಾಮಾಜಿಕ ನ್ಯಾಯದ ವಿರೋಧಿ. ಇವರಿಂದ ದಮನಕ್ಕೆ ಒಳಗಾಗಿರುವಂತವ್ರು ಅವರು ವೆಪನ್ಸ್ ತಗೊಂಡ್ರೆ ಏನಾಗ್ಬೋದು? ದಲಿತರು, ಅಲ್ಪಸಂಖ್ಯಾತರು, ಕೊಲೆ ಆಯ್ತಲ್ಲ ಗೌರಿ ಮತ್ತೆ ಕಲಬುರ್ಗಿ ಅವ್ರದ್ದು, ಲಿಂಗಾಯತ ಸಮುದಾಯದ ಯುವಕರು, ಸಮುದಾಯದ RSSನವರು ಯಾವ್ಯಾವ್ದು ಪ್ರೂವ್ ಆಗಿದೆ ಎಲ್ಲದಕ್ಕೂ ಕಾದಿದ್ದಾರೇನು? ಇವರೇ ತೀರ್ಮಾನಗಳನ್ನ ಕೊಡೋದಿಲ್ವೇನು? ಕೋರ್ಟಲ್ಲಿ ಎಷ್ಟೋ ವಿಚಾರಗಳಿದ್ದಾಗಲೂ ಇವರೇ ಮುಂದಾಗ ನಿಂತು ಯಾವುದು ಸತ್ಯ ಅಸತ್ಯ ಯಾವುದು ಬೇಕು ಅನ್ನೋದನ್ನ ಇವರೇ ಒಂದು ನರೇಟಿವ್ ಬಿಲ್ಡ್ ಮಾಡೋದಿಲ್ಲ. ಎಲ್ಲ ಮಸೀದಿ ಕೆಳಗಡೆ ಎಲ್ಲರೂ ತಗೊಂಡ್ರೆ, ಎಲ್ಲ ಮಸೀದಿ ಕೆಳಗಡೆ ಶಿವಲಿಂಗ ಹುಡುಕ್ತಿದ್ದಾಗ ಭಾಗವತರು ಎದ್ದು ಬಂದು ನಿಂತರು, ಇದೆಲ್ಲ ತಪ್ಪು ಮಾಡ್ತಾ ಇದ್ದೀರಿ ನೀವು, ಮುಸ್ಲಿಮರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಅಯೋಧ್ಯೆನೇ ಲಾಸ್ಟ್, ಇನ್ನೆಲ್ಲಾ ಕಡೆ ನೀವು ಎಲ್ಲಾ ಮಸೀದಿಗಳ ಹೋಗ್ಬೇಡಿ ಅಂತ ಹೇಳಿ. ಎಲ್ಲಾ ಮಸೀದಿಗಳ ಕೆಳಗಡೆ ಶಿವಲಿಂಗ ಮಾತ್ರ ಇಲ್ಲ, ಅನೇಕ ದೇವಸ್ಥಾನಗಳ ಹಿಂದೆ ಜೈನ ಬಸದಿಗಳಿದೆ, ಬೌದ್ಧ ಸ್ತೂಪಗಳಿವೆ, ಓಕೆ, ಶೈವ ಮಂದಿರಗಳಿದೆ, ಅದನ್ನು ಹೊಡೆದಾಕಿಲ್ವೇನು? ಹಾಗಾಗಿ ಇದನ್ನ ಕೆದಕ್ತಾ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. RSS ಬಹಳ ಮುಖ್ಯವಾಗಿ ಪ್ರಭುತ್ವಕ್ಕಿಂತ, ನಾವು ಒಪ್ಕೊಂಡಿರೋ ಪ್ರಜಾಪ್ರಭುತ್ವಕ್ಕಿಂತ ತಾನು ಮಿಗಿಲು ಅಂತ ತನ್ನನ್ನು ತಾನು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲವನ್ನು ಡಿಕ್ಟೇಟ್ ಮಾಡ್ತಾ ಇದೆ. ತಾನು ಬಯಸಿದಂತೆ ಈ ದೇಶದ ಸಂವಿಧಾನ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ತನ್ನ ಇಚ್ಛೆಯನುಸಾರ ನಡೀಬೇಕು ಅಂತ ಬಯಸ್ತಾ ಇದೆ. ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ನನ್ನ ಧರ್ಮ ಗ್ರೇಟ್, ನನ್ನ ದೇವರು ಗ್ರೇಟ್, ನಾನು ನಂಬ್ಕೊಂಡಿರೋ ತತ್ವ ಗ್ರೇಟ್ ಅಂತ ಮುಸ್ಲಿಮರು ಅನ್ಕೊಳ್ತಾರೆ, ಕ್ರಿಶ್ಚಿಯನ್ಸು ಅನ್ಕೊಳ್ತಾರೆ. ಹಿಂದೂ ಧರ್ಮದವರಾಗಿ ಅವರು ಕೂಡ ಹಿಂದೂ ರಾಷ್ಟ್ರ, ಹಿಂದೂ ದೇಶ ಆ ಕಲ್ಪನೆಯಲ್ಲಿ ಅವ್ರು ಬದುಕಿದ್ರೆ, ಈ ಅವರ ನಂಬಿಕೆಗಳಲ್ಲಿ ಅವರು ಬದುಕಿದ್ರೆ, ಇದಕ್ಕೆ ಪಾರ್ವತೀಶ್ ಅವ್ರಿಗೋ, ನಂದನ್ ಕಶ್ಯಪ್ ಅವ್ರಿಗೋ, ರಮಾಕಾಂತ್ಗೋ ತೊಂದರೆ ಇಲ್ಲ ಅಲ್ಲ ಇದರಿಂದ? ಅದನ್ನ ಅವರು ಖಾಸಗಿಯಾಗಿ ಇಟ್ಕೊಂಡ್ರೆ ಏನು ಅಬ್ಜೆಕ್ಷನ್ ಇಲ್ಲ. ಓಕೆ, ಸಾರ್ವಜನಿಕ ಜೀವನದಲ್ಲಿ ಬಂದು ನನ್ನ ನಂಬಿಕೆಯೇ ನಿನ್ನ ನಂಬಿಕೆ ಆಗಬೇಕು ಅಂತ ಹೊರಟ್ರೆ ಸಮಸ್ಯೆ ಶುರು ಆಗುತ್ತೆ. RSS ಏನಾದ್ರೂ ಇರಬಹುದು. ಈಗ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಿದ್ದಾರೆ, ಒಂದು ಬ್ರೈನ್ ವಾಶ್ ಮಾಡ್ತಿದ್ದಾರೆ, ಒಂದು 4-5 ಜನ ಸೇರಿಸ್ಕೊಂಡ್ಬಿಟ್ರು ಅಂದರೆ ಈ ದೇಶದ ಕಾನೂನು ಏನು ಮಾಡುತ್ತೆ ಹೇಳಿ? ಮತಾಂತರ ನಿಷೇಧ ಕಾಯ್ದೆ ತರುತ್ತೆ. ನಿಜ ಅಲ್ವಾ? ಇದು ನಿಜ. ಎಲ್ಲಾದರೂ ಆ ಥರ ನಡೀತಿದ್ರೆ ಅವ್ರು ಬೈಬಲ್ ಕೊಟ್ಟುಬಿಟ್ರು, ಇದೆಲ್ಲ ನೀವು ಮಾಡೇ ಮಾಡ್ತೀರಿ. ಅಟ್ ದ ಸೇಮ್ ಟೈಮ್ ಅವರು ಹಿಂದೂ, ನೋಡಪ್ಪ ನಮ್ಮ ಧರ್ಮ ಹಿಂಗಿದೆ, ಈ ಶ್ರೇಷ್ಠತೆ ಇದೆ ಅಂತ ಹೇಳಿದಾಗ ಇದರಲ್ಲಿ ಭಯ ಯಾಕೆ ಇಂಥ ಭಯ ಇದರಲ್ಲಿ? ಇದು ಕೇವಲ ತಿಳುವಳಿಕೆ ಮೂಡಿಸಿರಬಹುದು ಅವರು ಧರ್ಮದ ಸಂಬಂಧಪಟ್ಟಂತೆ. ಹಾಗಾದ್ರೆ ಯಾವ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾರೆ ಇವರು? ಓಕೆ, ಯಾವ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾರೆ? ಅವ್ರು ಹೇಳೋದು ಧರ್ಮದ ಶ್ರೇಷ್ಠತೆ ಹೇಳ್ತೀನಿ ಅಂತ, ನೀವು ಇನ್ನೊಂದು ಧರ್ಮದ ದ್ವೇಷ ಬಿತ್ತಾ ಇದ್ದಾರೆ ಅಂತ ನೀವು ಹೇಳೋದು ನಿಮ್ಮ ಆರ್ಗ್ಯುಮೆಂಟ್. ತಾತ್ವಿಕತೆಗೆ ಹೋಗ್ಬೇಕಾಗತ್ತೆ ನಾವು. ಇದರ ತಾತ್ವಿಕತೆ ಏನು ಅಂತ ನೋಡ್ಬೇಕಾಗತ್ತೆ. RSSನ ಶ್ರೇಷ್ಠತೆ ಇರುವಂತದ್ದು ಅದರ ಮೇಲ್ವರ್ಗದ ಮೇಲಾಳ್ವಿಕೆಯಲ್ಲಿ, ಅದರ ದಬ್ಬಾಳಿಕೆಯಲ್ಲಿ, ಅದರ ಹೈರಾರ್ಕಿ ಏನಿದೆ, ಹಳೆಯ ಮನುಸ್ಮೃತಿಯ ಒಂದು ನೀತಿ ನಿಯಮಗಳೇನಿದೆ, ಇದನ್ನು ಒಪ್ಕೋಬೇಕು ನೀವು ಅಂತ ಹೇಳ್ತಾರೆ. ನಾವು ಪ್ರಜಾಪ್ರಭುತ್ವದಲ್ಲಿ 21ನೇ ಶತಮಾನದ ಭಾರತದಲ್ಲಿ ಪಾರ್ವತೀಶ್ ಸರ್, ಈಗ ಒಬ್ರು CM ಹೆಂಗೆ ಆಯ್ಕೆ ಆಗ್ತಾರೆ? CM ಕರ್ನಾಟಕದಲ್ಲಿ ಒಬ್ರು CM ಆಯ್ಕೆ ಆಗೋದು ಹೇಗೆ ಶಾಸಕರೆಲ್ಲ ಆಯ್ಕೆ ಮಾಡ್ತಾರೆ. ಇವ್ರು ಆಯ್ಕೆ ಮಾಡ್ರಪ್ಪ ಅಂದ್ರೆ ಮುಗಿ. ಹೌದು, ಅಲ್ಲಿ ಯಾರು ಸದಸ್ಯರು ಅಂತ ಇರ್ತಾರೋ ಸಂಘದಲ್ಲಿ, ಅವರಿಗೆ ನಾಯಕತ್ವದ ಬಗ್ಗೆ ತಕರಾರು ಎತ್ಕೊಂಡು ಕೋರ್ಟ್ ಮೊರೆ ಯಾರು ಹೋಗಿಲ್ಲ. ಇದು ನಿಮ್ಮಗಳ ಆತಂಕ, ನಿಮ್ಮಗಳ ತಕರಾರಿದು. ಅವ್ರು ಯಾಕೆ ಅವ್ರು ಲೀಡರ್ ಆಗಿದ್ದಾರೆ, ಮೇಲ್ಜಾತಿಯವ್ರು ಯಾಕೆ ಲೀಡರ್ ಆಗಿದ್ದಾರೆ, ಬೇರೆ ಧರ್ಮದವ್ರು ಯಾಕೆ ಮಾಡಲಿಲ್ಲ ಅಂತ ಹೇಳಿ ಅಲ್ಲಿ ಇರೋರು ಅದನ್ನು ಹೇಳಬೇಕಾ? ಸಂಘಕ್ಕೆ ಸೂತ್ರ ಎಲ್ಲ ಸಂಬಂಧ ಇಲ್ಲ, ಪಾರ್ವತೀಶ್ ಅವರು ನೀವು ಹೇಳ್ಬೇಕಾ ಅದನ್ನ ಅಂತ ಪ್ರಶ್ನೆ. RSSನ ನಾಯಕತ್ವದಲ್ಲಿ ಯಾವ ಸಮುದಾಯ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಓಕೆ, RSSನ ನರೇಟಿವ್ ಏನು ಅನ್ನೋದು ಮುಖ್ಯ. ಅದರ ಕಂಟೆಂಟ್ ಏನು, ಅವರು ಪ್ರತಿಪಾದಿಸ್ತಿರುವಂತ ವಿಚಾರದಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ, ಪ್ರಜಾಪ್ರಭುತ್ವದ ಮೌಲ್ಯ ಇದೆಯಾ, ಸಮಾನತೆ ಇದೆಯಾ,
ಸ್ತ್ರೀ ಪುರುಷರ ನಡುವೆ ಶೋಭೆ ಸಮಾನತೆ ಶೋಭೆ ಇದೆಯಾ? ಎಲ್ಲಾಗಿದೆ, ಸಮಾನ ಅವಕಾಶ ಶೋಭೆ ಇದೆಯಾ? ಎಲ್ಲಿದ್ದಿದೆ? ಇಲ್ಲಿ ಸಮಾನತೆ ಇಲ್ಲ, ನಮಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ, ಸಮಾಜದಲ್ಲಿ ಗುಲ್ಲೆಬ್ಬಿಸ್ತಾ ಇದ್ದಾರೆ ಇವರು, ಖಂಡಿತವಾಗ್ಲೂ ಬೆಳೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ದೇಶವ್ಯಾಪಿಯಾಗಿ ಅಸಮಾಧಾನ ಇದೆ, ಆಕ್ಷೇಪಣೆಗಳಿದೆ. RSS ಈ ದೇಶವನ್ನು ಏನು ಗುತ್ತಿಗೆ ತಗೊಂಡಿಲ್ಲ, ಅವ್ರ ಈ ದೇಶದ ಮಾಲೀಕರು. ಅವ್ರು ಹೇಳು ಇಲ್ವಲ್ಲ, ಅದನ್ನೇ ಅವರ ಬಯಸುವ ರೀತಿಯಲ್ಲಿ ಈ ದೇಶ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. Okay. ಅದನ್ನ ಒಪ್ಕೊಳಕ್ ಸಾಧ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಈ ಮಾತುಗಳ ಹಿಂದೆ ಆತಂಕ ಇದೆಯಾ, ಸಾಕ್ಷಿ ಇದೆಯಾ, ಅಥವಾ ಮುಂಬರುವ ದಿನಗಳ ಅಪಾಯದ ಬಗ್ಗೆ ಈಗೇನಾದರೂ ಎಚ್ಚರಿಕೆ ಕರಗಂಟೆ ಏನಾದರೂ ಅವ್ರು ಬಾರಿಸ್ತಾ ಇದ್ದಾರಾ? ಅವ್ರು ಹೇಳ್ತಿದ್ದಾರೆ ಶ್ರೀರಾಮ್ ಸೇನೆಗೂ ನಮಗೂ ಏನು ಸಂಬಂಧ ಇದೆ ರೀ, ಯಾವತ್ತೂ ಅವ್ರು ಆಚೆ ಹೋಗಿದ್ದಾರೆ, ಯಾವತ್ತೂ ಅವ್ರು ಸಂಘ ಕಟ್ಕೊಂಡಿದ್ದಾರೆ, ಅಲ್ಲೂ ಕೂಡ ಇನ್ನೂ ಪ್ರೂವ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಗನ್ ತೊಗೊಂಬಿಟ್ರು, ಗನ್ ಕೊಟ್ಟಿದ್ರು ಅಂದರೆ ಇವತ್ತು ಪೊಲೀಸ್ ಇಲಾಖೆಗೆ ಯಾರು ರೈಡ್ ಮಾಡಿಬಿಡ ಅಂತ ಹೇಳಿದ್ದಾರೆ, ಒಂದು ಕಂಪ್ಲೇಂಟ್ ನೀವು ಕಶ್ಯಪ್ ಅವರೇ ಕೊಡ್ಬೋದು ಹೋಗ್ಬಿಟ್ಟು, ಇಂತಿಂಥ ಕಡೆ ಇಷ್ಟು ಗನ್ ಇಟ್ಟಿದ್ದಾರೆ ಇವರು, ದಿನ ತರಬೇತಿ ಕೊಡ್ತಿದ್ದಾರೆ ಅಂತ ಹೇಳಿ. ಅದೇನನ್ನು ಮಾಡದೆ ವಿನಾಕಾರಣ ಒಂದು ರೀತಿಯಲ್ಲಿ ಈ ಇಲ್ದಿರುವಂಥ ಭಯವನ್ನು ಕ್ರಿಯೇಟ್ ಮಾಡ್ತಿರೋದಾ ನೀವು ಅಂತ, ಕತ್ಲೆ ಮನೆಯಲ್ಲಿ ಇಲ್ದಿರೋ ಕಪ್ಪು ಸೂಜಿನ ಹುಡುಕ್ತಿರೋದು ನೀವು ಅಂತ. ಬಂದಿರುವ ಮಾಹಿತಿ ಪ್ರಕಾರ ರಮಾಕಾಂತ್ ಅವರೇ, ನಾವು ಉತ್ತರ ಕನ್ನಡದಲ್ಲಿ ಈ ಥರ ಟ್ರೈನಿಂಗ್ ಕ್ಯಾಂಪ್ಗಳಿರೋದ್ರಿಂದ ಒಂದು 7 FIR ಹಿಂದೂ ಸಂಘಟನೆ ಮೇಲೆ ಮಾಡಿದ್ದೇವೆ ನಾವು. ಇಂಥ ಟ್ರೈನಿಂಗ್ ಕ್ಯಾಂಪ್ಗಳು ನಡೆಸ್ತಾರೋ, ಇಲ್ಲೀಗಲ್ ಟ್ರೈನಿಂಗ್ ಕ್ಯಾಂಪು, ಇಲ್ಲೀಗಲ್ ಆಗಿ ವೆಪನ್ ಟ್ರೈನಿಂಗ್ಗಳು ಕೊಡ್ತಾರೆ ಅವರು. ಹಿಂದೂ ಸಂಘಟನೆಗಳು, ಶ್ರೀರಾಮ್ ಸೇನೆ ಆಗಿರ್ಬೋದು, RSS ಆಗಿರ್ಬೋದು, XYZ ಆಗಿ ಹಿಂದೂ ಸಂಘಟನೆ ಅಂತ ಹೇಳ್ಕೊಂಡು ಟ್ರೈನಿಂಗ್ ಕ್ಯಾಂಪ್ಗಳು ಕೊಡ್ತಿದ್ದಾರೆ. ಬಟ್ ಈಗ ವಿಚಾರ ಬಂದಿರೋದು RSS ಕಶ್ಯಪ್ ನೋಡಿ. ಇವಾಗ ಸೆಕೆಂಡ್ ಈಗ ಎಲ್ಲಾರ ಪ್ರತಿನಿಧಿಯಾಗಿ ಏನು ಬಂದ ಅರುಣ್ ಜೋಶಿ ಕೂತಿಲ್ಲ, RSS ಅವರಾಗ ಅವ್ರು ಕೂತಿದ್ದಾರೆ, ಅಷ್ಟು ಮಾತ್ರ ನಾನು ಕೇಳಬಲ್ಲ. RSS ಹಿತೈಷಿಯಾಗಿ ಒಬ್ಬ ಕಾರ್ಯಕರ್ತನ. ನೋಡಿ, ಇವಾಗ ಹಿಂದೂಯಿಸಮ್ ಹೇಳುತ್ತೆ ಎಲ್ಲಾರನ್ನೂ ಜೊತೆ ಕರ್ಕೊಂಡು ಹೋಗು ಅಂತ. ಹಿಂದೂಯಿಸಮ್ ಹೇಳೋದು ಎಲ್ಲಾರನ್ನೂ ಜೊತೆ ಕರ್ಕೊಂಡು ಹೋಗು ಅಂತ. ಇವರ ಹಿಂದುತ್ವ ಒಂದು ಜನಾಂಗನ ಟಾರ್ಗೆಟ್ ಮಾಡು, ಇನ್ನೊಂದು ಜನಾಂಗನ ದ್ವೇಷಿಸು, ಸಹಪಂಕ್ತಿ ಬೋಧನ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ಓಕೆ, ಇವರು ಸಮುದಾಯಗಳ ಮಧ್ಯೆ ಒಡಕನ್ನು ತರ್ತಾರೆ, ಸಮುದಾಯಗಳ ಮಧ್ಯೆ ವಿಷ ಬೀಜ ಬಿಚ್ಚುತ್ತಾರೆ. ಇವರು ಸರ್ವ ಜನಾಂಗದ ಶಾಂತಿಯ ತೋಟ ಬಯಸಲ್ಲ, ಇವರು ಹೇಟನ್ನು ಬಯಸ್ತಾರೆ. ಈಗ ಏನು ಗೊತ್ತಾ ಕಶ್ಯಪ್ಜಿ, ಈಗ ಮೊನ್ನೆ ಯದುಕುಮಾರ್ ಬಂದಿದ್ರು BJPಯಿಂದ, ಅವರೊಂದು ಮಾತು ಹೇಳ್ತಾ ಇದ್ರು, ರುದ್ರೇಶ್ ಕೊಲೆ ಆಗಲಿಕ್ಕಿಂತ ಮುಂಚಿತವಾಗಿ ಇವರೆಲ್ಲ RSS ಬೈಠಕ್ಕೆಲ್ಲ ಮುಗಿದ ಮೇಲೆ ಬನ್ನು ಒಂದು ಬಾಳೆಹಣ್ಣು ಕೊಟ್ಟಿದ್ರಂತೆ, ಎಲ್ಲ ಒಟ್ಟಿಗೆ ತಿಂದುಕೊಂಡು ಅದು ಚರ್ಚೆಗಳಲ್ಲಿ ಭಾಗವಹಿಸ್ಕೊಂಡೆ ಅವ್ರು ನಿರ್ಗಮಿಸಿರೋದು ಅಂತ ಹೇಳಿ. ಹೀಗಿದ್ದಾಗ ಅವರು ಆ ಸಹಪಂಕ್ತಿ ಭೋಜನವನ್ನು ವಿರೋಧಿಸುವವರೇ ಆಗಿದ್ದರೆ, RSS ಅಲ್ಲಿ ಏನಾದರೂ ಬ್ರಾಹ್ಮಣರಿಗೆ ಮಾತ್ರ ಅಡ್ಮಿಷನ್ ಇದೆ, ಇಲ್ಲಿ ಬೇರೆಗೆ ಅಡ್ಮಿಷನ್ ಇಲ್ಲ, ಬ್ರಾಹ್ಮಣರಿಗೆ ಮಾತ್ರ ಈ ಪಂಕ್ತಿಯಲ್ಲಿ ಊಟ ಹಾಕ್ತೀವಿ, ಬೇರೆ ಕಡೆ ಅವರೆಲ್ಲ ಬೇರೆ ಜಾತಿಯವರೆಲ್ಲ ಬೇರೆ ಕಡೆ ಊಟ ಮಾಡಿ ಅಂತ ಹೇಳಿದ್ರೆ ಐ ಅಗ್ರಿ. ಅದು ನನ್ನ ಗಮನಕ್ಕೆ ಬಂದಂಗೆ ಇಲ್ಲ ಅಂತ, ನನಗೆ ಮಾಹಿತಿ ಬಂದಂಗೆ ಮಟ್ಟಿಗೆ ಇಲ್ಲ. ನೋಡಿ, ಮುಂದೆ ಇವರು ಹೇಳ್ಬೋದು, ಆದರೆ ಇವರು ಮನಸ್ಮೃತಿ ಇಟ್ಕೊಂಡು ದಲಿತ ವಿರೋಧಿ, ಹಿಂದುಳಿದವರ ವಿರೋಧಿ, ಒಂದು ಜನಾಂಗದನ್ನ ವಿರೋಧ ಕಟ್ಕೊಂಡು ಇವರು ಸಂಘಟನೆಯಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ. ಯಾವ ಸ್ಮೃತಿಯ ಉಚ್ಛ್ರಾಯ ಸ್ಥಿತಿ, ಉಚ್ಛ್ರಾಯ ಕಾಲ, ಅದರ ಪೀಕ್ ಫಾಲೋ ಮಾಡ್ತಿದ್ದ ಕಾಲಕ್ಕೂ ಸಂವಿಧಾನ ಬಂದ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಸ್ಮೃತಿ ಅಂತ ಇರೋದೇ ಆದ್ರೆ ಸಂವಿಧಾನ ಕೆಲಸನೇ ಇಲ್ಲ ಇಂಡಿಯಾದಲ್ಲಿ. ನೋಡಿ, ಅದನ್ನೇ ಜಾರಿ ಮಾಡ್ಕೊಂಡು ಹೋಗ್ಬಿಡಿ. ಈಗ ಸಂವಿಧಾನದಲ್ಲಿ ಕಾನೂನು ಇದೆ, ಕಟ್ಟಳೆ ಇದೆ, ಹೆಣ್ಣು ಮಕ್ಕಳನ್ನ ಈ ತರ ಬೈಬಾರ್ದು, ಈ ತರ ಹೇಳಬಾರ್ದು, ಕಿರುಕುಳ ಕೊಡಬಾರ್ದು, ವರದಕ್ಷಿಣೆ ಇನ್ನೊಂದು ಮತ್ತೊಂದು, ಹೆಣ್ಣು ಮಗುವನ್ನ ನೀವು ದಿಟ್ಟಿಸಿ ನೋಡಬಾರ್ದು, ಇಷ್ಟೆಲ್ಲ ಕಾನೂನು ಇದ್ದಾಗ್ಲೂ ಮನುಸ್ಮೃತಿ ಕಥೆನೇ ನೀವು ಮಾತಾಡ್ತಾ ಎಲ್ಲೋ ಇನ್ನೂ ತಗೊಂಡು ಹೋಗ್ತಾ ಇದ್ದೀರಾ ದೇಶ. ನೀವು ರಮಾಕಾಂತ್ ಅವರು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದೇ RSSನ ಚೀಫ್ ಪರ್ಸನ್ನು ಒಬ್ಬ ಏನಪ್ಪ, ಈ ಹೆಣ್ಮಗಳು ಏನು ಉಡುಗೆ ತೊಡಬೇಕು, ಈ ಹೆಣ್ಮಗಳು ಎಷ್ಟು ಮಗು ಹೆತ್ತಬೇಕು, ಏನು ಊಟ ಮಾಡಬೇಕು, ಏನು ತಿಂಡಿ ತಿನ್ನಬೇಕು, ಏನು ಮಾಡಬೇಕು ಅನ್ನೋದು ಇವ್ರಿಗೆ ಯಾಕೆ ಅದು ಚಿಂತೆ? ಅವ್ರವ್ರಿಗೆ ಬಿಟ್ಬಿಡ್ಬೇಕು. ನೀವು ಹೇಳಿದ್ರಿ ಮನುಸ್ಮೃತಿಲಿ ಹಂಗಿತ್ತು, ಇವಾಗ ಸಂವಿಧಾನ ಬಂದಿದೆ ಇಲ್ಲ ಅಂತ. ಬಟ್ 21ನೇ ಶತಮಾನದಲ್ಲೂ ಇವಾಗ್ಲೂ ಇವರು ಇನ್ಸಿಸ್ಟ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ, ನೀನ್ ಇದೇ ಊಟ ಮಾಡಬೇಕು, ನೀನ್ ಇದೇ ತಿಂಡಿ ತಿನ್ಬೇಕು, ಇದೇ ಬಟ್ಟೆ ಹಾಕೋಬೇಕು. ಇಷ್ಟು ಮಕ್ಕಳನ್ನೇ ಫುಡ್ ಮೆನು ಏನ್ ನಿಮ್ದು? ಅಲ್ಲಲ್ಲ, ನೋಡಿ ಇವಾಗ ಒಂದ್ ನಿಮಿಷ, ಬೆಳಿಗ್ಗೆ ಆದ್ರೆ ಯಾರು ಏನೇನು ತಿನ್ಬೇಕು, ಒಂದ್ ನಿಮಿಷ 2-3 ಸಂಗತಿಗಳಿಗೆ ಉತ್ತರ ಕೊಡಬೇಕು. ಏನೋ ಒಂದು ಕಲ್ಪನೆ ಆಧಾರದ ಮೇಲೆ ನಾವು ಕಾಮಿಕ್ಸ್ ನಲ್ಲಿ ಹೇಳ್ತೇವಲ್ಲ, ಆ ರೀತಿ ಇವರು ದಲಿತ ವಿರೋಧಿಗಳು, ಸಮಾನತೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಈ ಕೆಲವು ಶಬ್ದಗಳನ್ನ ಕೆಲವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ನಮ್ಮ ದೇಶದಲ್ಲಿ ಊಟ ಮಾಡ್ತೀರಾ ಮಾಡಲ್ವಾ ಸರ್ ನೀವು? ಸರ್, ತಾವು ಒಂದ್ಸರಿ ಬಂದ್ ನೋಡಿ, RSS ನಲ್ಲಿ ಯಾರ ಜಾತಿ ಯಾರಿಗೂ ಗೊತ್ತಾಗಲ್ಲ. ಈಗ ನಾನು RSS ಕಾರ್ಯಕರ್ತ, ಒಬ್ಬ ಕಾರ್ಯಕರ್ತ ನಮ್ಮ ಮನೆಗೆ ಬರ್ತಾನೆ, ಜಾತಿ ಕೇಳಿ ನಾವು ಒಳಗೆ ಕರ್ಕೊಂಡು ಹೋಗಲ್ಲ, ನಮ್ಮ ಕಾರ್ಯಕರ್ತನ ಜೊತೆ ಕುಡಿಸ್ಕೊಂಡು ಊಟ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುತ್ತೆ, ಮೇಲ್ಗಡೆ ಹೇಳ್ಕೊಳ್ಳಲ್ಲ ಅವರು ಅಂತ. ಇವ್ರಂತ
ಅಂತಾರೆ RSS ಕಾರ್ಯಕರ್ತರು ಅನ್ನಲ್ಲ, ದಲಿತ ಕಾರ್ಯಕರ್ತರು ಮ್ಯಾಕ್ಸಿಮಮ್ ಇರುತ್ತೆ ಇವತ್ತು RSS ನಲ್ಲಿ. RSS ಕ್ಯಾಂಪ್ಗಳಲ್ಲಿ ಎಲ್ಲರೂ ಅಧಿಕಾರಿಗಳನ್ನ ಹಿಡ್ಕೊಂಡು, ಡ್ರೈವರ್ನ ಹಿಡ್ಕೊಂಡು, ಚಪರಾಸಿ ಹಿಡ್ಕೊಂಡು, ಸಾಮಾಜಿಕ ನ್ಯಾಯ ಇವ್ರು ಹೇಳ್ತಾರೆ ಕಮ್ಯುನಿಸ್ಟರು, ಅದನ್ನಲ್ಲಿ ಸಾಧಿಸಿ ತೋರಿಸ್ತಾರೆ. ಒಟ್ಟಾಗಿ ಊಟ ಕೊಡ್ತಾರೆ, ಎಲ್ಲರಿಗೂ ಒಂದೇ ಊಟ ಇರುತ್ತೆ. ಯಾರು ಹೇಳ್ತಾರೆ ಸಹಭೋಜ, ಬನ್ನಿ ಒಂದ್ಸರಿ RSS ಕ್ಯಾಂಪ್ ಯಾರಾದ್ರೂ ಬಂದು ನೋಡಿ, ಒಬ್ಬರಿಗೆ ಆದ್ರೂ ಇಲ್ಲಿ ವ್ಯತ್ಯಾಸ ಇದೆಯಾ? ಪ್ಯೂನಿಗೆ ವ್ಯತ್ಯಾಸ ಇದೆಯಾ? IAS ಆಫೀಸರ್ ಬಂದ್ರೆ ವ್ಯತ್ಯಾಸ ಇದೆಯಾ? ಸಂಘದ ಅಧಿಕಾರಿಗೆ ವ್ಯತ್ಯಾಸ? ಯಾರಿಗೂ ವ್ಯತ್ಯಾಸ ಇಲ್ಲ. ಜಾತಿ ಮೇಲೇನು ವ್ಯತ್ಯಾಸ ಇಲ್ಲ, ಆರ್ಥಿಕವಾಗಿ ವ್ಯತ್ಯಾಸ ಇಲ್ಲ. ನೀವು ಜಾರಿ ಮಾಡ್ತಿದ್ದೀರಾ ಈಗ? ಯಾರು ಹೇಳ್ತಾರೆ? ಇವ್ರು ಯಾರಾದ್ರೂ ಮನುಸ್ಮೃತಿ ಓದಿದಾರ? ಅವೊಂದೆರಡು ವರ್ಡ್ ಫಿಕ್ಸ್ ಇವೆ, ಸಂವಿಧಾನ ವಿರೋಧಿ ಅಂತ. ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಅಂತ ನಮ್ಮ ಕಮ್ಯುನಿಸ್ಟ್ ಸ್ನೇಹಿತರು ಪತ್ರಕರ್ತರು ಹೇಳಿದ್ರು. 77ರಲ್ಲಿ ಒಪ್ಪಿದೆ. 77ರಲ್ಲಿ ಇದೇ ಸಂವಿಧಾನಕ್ಕೆ ಅಪಾಯ ಬಂದಾಗ, ಇದೇ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಹೋರಾಟ ಮಾಡಿದವರು ಯಾರು? ಎಲ್ಲರನ್ನು ಸೇರಿಸಿಕೊಂಡು ಬ್ಯಾನ್ ಆದವರು ನೀವೇ, ಹೋರಾಟ ಮಾಡಿದಕ್ಕೆ ಅಲ್ಲ, ಎಲ್ಲ ಪಕ್ಷಗಳು ಬೇರೋದು. ಸಂಸ್ಥಾ ಕಾಂಗ್ರೆಸ್ ಹಿಡ್ಕೊಂಡು ಎಲ್ಲರ ಮೇಲೂ ಪ್ರಹಾರ ಆಯ್ತು, ಎಲ್ಲರೂ ಅರೆಸ್ಟ್ ಆದ್ರು. ಜಾರ್ಜ್ ಫರ್ನಾಂಡಿಸ್ ಅಂತವರು ಅರೆಸ್ಟ್ ಆದ್ರು. ಪ್ರಜಾಪ್ರಭುತ್ವ ಉಳಿಗಾಗಿ ಹೋರಾಡಿದ RSS ಈ ದೇಶದಲ್ಲಿ 100 ವರ್ಷದಲ್ಲಿ. ಪ್ರಜಾಪ್ರಭುತ್ವದ ರೀತಿಯಲ್ಲಿ RSS ಅಲ್ಲಿ ಫಂಕ್ಷನಿಂಗ್ ನಡೀತವೆ. ಗೊತ್ತಿಲ್ಲ ಹೊರತು ಬಿಜೆಪಿಗೆ ವೋಟ್ ಬರ್ಸೋ ದೃಷ್ಟಿಯಿಂದ ನೀವೇನಾದ್ರು ಕೆಲಸ ಮಾಡ್ತೀರಾ ಸರ್? ಒಳಗಡೆ ಬಿಜೆಪಿಗೆ ವೋಟ್ ಬರ್ಬೇಕು ನೋಡ್ರಿ, ನರೇಂದ್ರ ಮೋದಿ ಹಾಗೆ ಹೀಗೆ ಹಿಂದೂ ರಾಷ್ಟ್ರ ಆಗ್ಬೇಕ್ರಿ, ಈ ಕಾಂಗ್ರೆಸ್ನವರು ಬಂದ್ರೆ ಸಾಬ್ರಿಗೆ ಹೆಲ್ಪ್ ಮಾಡ್ಬಿಡ್ತಾರೆ, ಮುಸ್ಲಿಂಗೆ ಹೆಲ್ಪ್ ಮಾಡ್ಬಿಡ್ತಾರೆ, ಈ ಥಾಟ್ ನ ನೀವು ಪಾರ್ಕ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಕಾಫಿ ಕುಡಿಯೋ ಕಡೆ, ತಿಂಡಿ ತಿನ್ನೋ ಕಡೆ ನೀವು ಬಿತ್ತಾ ಹೋಗ್ತೀರಾ? ಅದ ಇವ್ರಿಗೆ ಕಾಂಗ್ರೆಸ್ ಭಯ. 1 ಗಂಟೆ ಅವಧಿಯಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ನಡೆಯಲ್ಲ, ಇದು ಗೊತ್ತಿರಲಿ. ಅಲ್ಲಿ ನಡೆಯುವುದು ದೇಶದ ಮಹಾಪುರುಷರ ಬಗ್ಗೆ ಚರ್ಚೆ, ವಚನಗಳ ಬಗ್ಗೆ ಹೇಳೋದು, ಶ್ಲೋಕಗಳನ್ನ ಹೇಳೋದು, ಸುಭಾಷಿತ ಹೇಳೋದು, ಎಲ್ಲ ಜಾತಿ ಮಕ್ಕಳು ಒಟ್ಟಾಗಿ ಊಟ ಮಾಡೋದು. ಯಾವ ರೀತಿ ಮಾಡ್ತಾರೆ ಗೊತ್ತಾ? ಎಲ್ಲರೂ ಮಕ್ಕಳು ಊಟ ಕಟ್ಕೊಂಡ್ ಬಂದಿರ್ತಾರೆ, ಒಂದ್ ಕಡೆ ಎಸಿತಾರೆ, ಯಾವ್ರಿಗೆ ಸಿಗ್ತಾವ್ ತಗೊಂಡು ತಿನ್ಬೇಕು. ಬ್ರಾಹ್ಮಣರ ಮಗನಿಗೆ ದಲಿತರ ಸಿಗ್ಬೋದು, ದಲಿತರ ಮಗನಿಗೆ ಬ್ರಾಹ್ಮಣರ ಸಿಗ್ಬೋದು. ಈ ಏಕತೆ ತಾವು ಭಾರತ ದೇಶದಲ್ಲಿ ಬೇರೆ ಎಲ್ಲಾದ್ರೂ ನೋಡಿದಿರಾ? ವಿಶ್ವ ಹಿಂದೂ ಪರಿಷತ್ 1965ರಲ್ಲಿ ಹೇಳಿತು, ನಾ ಹಿಂದೂ ಪತತೋ ಭವೇತ್ ಹಿಂದೂ ಸೋದರ ಸರ್ವೇ. ಸ್ವಾಮಿಗಳು ದಲಿತ ಕೇರಿಗಳಿಗೆ ಪಾದಪೂಜೆಗೆ ಹೋದ್ರು, ದಲಿತ ಸ್ವಾಮಿಗಳು ನಮ್ಮನೆಗೆ ಕರೆದು ನಾವು ಪಾದಪೂಜೆ ಮಾಡ್ತೀವಿ, ಬಿಕಾಸ್ ಆಫ್ RSS. ಏನ್ ಹೇಳ್ತಾರೆ ಇವ್ರು? ದಲಿತ ವಿರೋಧಿ ಅಂತ, ಸಮಾನತೆ ವಿರೋಧಿ ಅಂತ. ಈಗ ಪಾರ್ವತೀಶ್ ಸರ್, ಇದು ಯಾವ ಥರ ಇದು ಅಂತ ಹೇಳಿ ನಮಗೆ ಏನಾದರೂ ಒಂದು ಸ್ಟ್ರಾಂಗ್ ಎವಿಡೆನ್ಸ್. ಇವತ್ತಿನ ಕಾಲ ಕಾನೂನು ಬಂದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ, ಮನುಸ್ಮೃತಿ ಕಾಲದಲ್ಲಿ ನಾನಿಲ್ಲ. ಮನುಸ್ಮೃತಿ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಬೇಕಾದಷ್ಟು ವ್ಯತ್ಯಾಸಗಳಿವೆ. ಒಂದು ಸಿದ್ಧವಾಗಿರತಕ್ಕಂಥ 4-5 ಡೈಲಾಗ್ ಇದೆ. RSS ವಿರೋಧ ಅನ್ನೋದು ನಾವು ಶಬ್ದ ಕೇಳಿದಾಗೆಲ್ಲ ಮನುಸ್ಮೃತಿ ಜಾರಿ ಮಾಡ್ತಾರೆ, ಹೆಣ್ಮಗಳನ್ನು ಈ ಥರ ಇವರು ಟ್ರೀಟ್ ಮಾಡ್ತಾರೆ, ಇನ್ನೂ ಅವತ್ತಿನ ಕಾಲ ಥರ ಟ್ರೀಟ್ ಮಾಡ್ತಾರೆ, ಮೇಲ್ಜಾತಿ ಕೆಳಜಾತಿ ಇವರಲ್ಲಿ ಯಾವಾಗಲೂ ಉಳ್ಕೊಂಡಿದೆ, ಒಳಗಡೆ ಏನೇನೋ ತಲೆ ತುಂಬಿಡ್ತಾರೆ ಇವರು. ಇದು ವೋಟ್ಗಳ ಬಗ್ಗೆ ಇರ್ತಕ್ಕಂಥ ಭಯನ? ವೋಟು, ಮೇನ್ಲಿ ವೋಟು, ಆ ಭಯಕ್ಕೆ ಇದನ್ನು ಹದ ಹಾಕಿಬಿಟ್ರೆ BJP ಏನು ನಿಲ್ಲ ಆಗಿಬಿಡುತ್ತೆ ಅನ್ನೋ ಥಾಟ್ ಪ್ರಾಸೆಸ್ ಆಯಿತು. ಚುನಾವಣಾ ರಾಜಕೀಯಕ್ಕಿಂತ ಹೊರತುಪಡಿಸಿ ವಿದ್ಯಮಾನಗಳನ್ನು ನೋಡಬೇಕು ನಾವು. RSS BJPಗೆ ಸಂಸದೀಯ ಚುನಾವಣೆಯ ವ್ಯವಸ್ಥೆಯಲ್ಲಿ ಅದಕ್ಕೆ ಅದ್ರ ಕಾರ್ಯಕರ್ತರು ಹೋಗಿ ಕೆಲಸ ಮಾಡ್ತಾರೆ. ಅನೇಕ BJP ಲೀಡರ್ಗಳು ಹೇಳಿದ್ದಾರೆ ಅದನ್ನು. ಬೈ ಎಲೆಕ್ಷನ್ಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ RSS ಕಾರ್ಯಕರ್ತರು ಬಂದು ಹಗಲು ರಾತ್ರಿ ಶ್ರಮಿಸಿದರು. ಪ್ರವಾಹ ಬಂದಾಗ ಶ್ರಮಿಸ್ತಾರೆ ಅಂತ ಹೇಳ್ತಾರೆ. ಪ್ರವಾಹ ಬಂದಾಗ, ಭೂಕಂಪ ಬಂದಾಗ RSS ಕೇವಲ ಚುನಾವಣೆಗೆ ಸೀಮಿತ ಮಾಡಿ ನೋಡುವಂಥದ್ದಲ್ಲ, ಅದರ ನರೇಟಿವ್ ಮತ್ತು ಐಡಿಯಾಲಜಿ ಅದೊಂದು ವೈರುಧ್ಯಗಳ ಸಂತೆ. RSS ಅದರಲ್ಲಿ ಸೆಲ್ಫ್ ಕಾಂಟ್ರಡಿಕ್ಷನ್ಸ್ ತುಂಬಾ ಇದೆ. ಉದಾಹರಣೆಗೆ ಈಗ ನಮ್ಮ ಮಿತ್ರರು ಹೇಳಿದರು, ಆಂತರಿಕವಾಗಿ ನಾವು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಜೊತೆಲಿ ಊಟ ಮಾಡ್ತೀವಿ ಇತ್ಯಾದಿ. ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ, ನಮ್ಮ ದೇಶದ ಮಹಾನ್ ನಾಯಕರುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ, ಅವರಿಗೆ ದೇಶಾಭಿಮಾನವನ್ನು ನಾವು ಮೂಡಿಸ್ತೀವಿ ನಾವು ಇತ್ಯಾದಿ ಅಂತ. ನೀವು ಯಾವುದೇ RSS ಕಾರ್ಯಕರ್ತರನ್ನು ನೀವು ಮಾತಾಡಿಸಿ, ನೀವು ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರೋದಿಲ್ಲ. ಅವರು ಭಾವಿಸಿರೋ ದೇಶ ಪ್ರೇಮ ಅಂತೇನಿದೆ, ಇದರಲ್ಲಿ ಈ ನಾಡಿನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿರೋರು ನೆನಪುಗಳಿರೋದು ಸೆಲೆಕ್ಟಿವ್ ಆಗಿರ್ತಾರೆ ಅವರು. ಅವರ ಧಾರ್ಮಿಕ ಪರಿಕಲ್ಪನೆ ಏನಿದೆ ಅದು ಸಹಿತ ಹಿಂದೂ ಅಂತ ಏನು ಮಾತಾಡ್ತಾರೆ ಅವರು, ಅದು ತಾರತಮ್ಯಗಳಿಂದ ಕೂಡಿರುವಂಥ ಒಂದು ವ್ಯವಸ್ಥೆ, ಅದು ಒಂದು ಧಾರ್ಮಿಕ ವ್ಯವಸ್ಥೆ, ಅದು ಅದನ್ನೇ ಪ್ರತಿಪಾದಿಸ್ತಾರೆ ಅವರು. ಮತ್ತು ನೀವು ಇನ್ನಿತರ ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ನೀವು ಸಾಮಾಜಿಕ ನ್ಯಾಯ ಇರ್ಬೋದು, ಒಂದು ಭಾಷೆ ಇರ್ಬೋದು, ಅವರ ಪರಿಕಲ್ಪನೆಯ ಭಾರತ ದೇಶದಲ್ಲಿ ನಮ್ಮ ಕನ್ನಡ ಭಾಷೆಗೆ ಸ್ಥಾನ ಇಲ್ಲ. ಸಂಸ್ಕೃತನ ದೇವ ಭಾಷೆ ಅಂತ ಹೇಳ್ತಾರೆ, ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಮೋಹನ್ ಭಾಗವತ್ ಹೇಳಿದ್ರು, ಒಂದು ಸಂಪರ್ಕ ಭಾಷೆ ಬೇಕು ನಮಗೆ, ಅದು ವಿದೇಶಿ ಭಾಷೆ ಆಗಿರಬಾರ್ದು ಅಂತ. ನಾನೊಬ್ಬ ಕನ್ನಡಿಗನಾಗಿ ಹೇಳ್ತೀನಿ, ಹಿಂದಿ ನನಗೆ ವಿದೇಶಿ ಭಾಷೆ, ನನಗೆ ನಾನು ಯಾವ ಕಾರಣಕ್ಕೂ ಹಿಂದಿನ ಒಪ್ಪೋದಿಲ್ಲ. ನಾವು ಇವರೇನಾದ್ರೂ ಹಿಂದೂ ದೇಶವನ್ನ ಕಟ್ತೀವಿ ಅಂತ ಹೊರಟರೆ, ನಾವು ಕರ್ನಾಟಕ ಒಂದು ಘಟಕವಾಗಿ ಭಾರತ ಒಕ್ಕೂಟವನ್ನು ಸೇರಿರೋದು, ಡೆಮಾಕ್ರಸಿ ಇರುತ್ತೆ, ಸೆಕ್ಯುಲರಿಸಮ್ ಇರುತ್ತೆ, ಸಾಮಾಜಿಕ ನ್ಯಾಯ ಇರುತ್ತೆ, ಎಲ್ಲರಿಗೂ ಸಮಾನ ಅವಕಾಶ ಇರುತ್ತೆ ಅಂತ ನಾವು ಸೇರಿದೀವಿ. ನಾವು ಇವರು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಮ್ಯಾಂಡೇಟ್ ತಗೊಂಡು ಬಂದಿಲ್ಲ, ರೆಫರೆಂಡಮೇ ಆಗಬೇಕು. ಎಷ್ಟೋ ರಾಜ್ಯಗಳು ಹೊಟ್ಟೆ ಹೋಗ್ತಾರೆ ಭಾರತ ಒಕ್ಕೂಟದಿಂದ. ಇವರು ಈ ಥರದ ಒಂದು ಆಕ್ರಮಣಕಾರಿ ಧೋರಣೆಯನ್ನು ತಗೊಂಡು ಹೊರಟರೆ ಈ ಭಾರತ ಒಕ್ಕೂಟವಾಗಿ ಉಳಿಯೋದಿಲ್ಲ. ಹಾಗಾಗಿ ಇದು ಇದರ ಆಂತರ್ಯದಲ್ಲಿ ದೇಶ ವಿಭಜನೆಯ ಶಕ್ತಿ ಇದೆ. ಮೋಹನ್ ಭಾಗವತ್ ಅವರ ಈ ಚಿಂತನೆಯನ್ನ ಅನೇಕ ರಾಜ್ಯಗಳು ಒಪ್ಪಬೇಕು ಅಂತಲೂ ಏನೂ ಇಲ್ಲ.
ಮೋಹನ್ ಭಾಗವತ್ ಯಾವುದೋ ರೂಲಿಂಗ್ ಪಾರ್ಟಿಲಿ ಅವ್ರು ಯಾವುದೋ ಒಂದು ಮಂತ್ರಿಯಾಗಿ ಅವ್ರು ಮಾತಾಡಿದ್ದಾರೆ ಅಂತ ನಾನು ಕನ್ಸಿಡರ್ ಮಾಡಬೇಕಾಗೂ ಇಲ್ಲ. ಹಿಂದಿ ಕನ್ನಡ ಅಂತ ಬಂದಾಗ ಹೋರಾಟ ಮಾಡೋಣ, ಅದು ಬೇರೆ ವಿಚಾರ. RSS ವ್ಯಕ್ತಿಯೊಬ್ಬನ ತಲೆ ಒಳಗಿನ ವಿಚಾರಧಾರೆಗಳು ಇಟ್ಕೊಂಡು ನಾವು ಆರೋಪ ಮಾಡ್ತಾ ಇದು ಇಡೀ ಸರಿ ಇಲ್ಲ ಅಂತ ಬಂದಾಗ ವ್ಯಕ್ತಿಯೊಬ್ಬನ ಮನಸ್ಸಿನ ಒಳಗಿನ ಭಾವನೆಗಳು, ಅವನ ಥಾಟ್ ಪ್ರಾಸೆಸ್ಗೆ ಯಾರನ್ನು ಹೊಣೆ ಮಾಡ್ತೀರಿ? ಇದಕ್ಕೆ ಅವನ ಭಾವನೆ ಇದೆಯಪ್ಪ, ಜುಲ್ಮ್ ಸೋಚನೆ के लिए सजा नहीं होता है, ಜುಲ್ಮ್ करने के लिए सजा होता है. ಏನೋ ತಪ್ಪು ಮಾಡಿ ಸರಿ ಅವ್ನು ಯೋಚನೆ ಮಾಡಿಬಿಟ್ಟ ಅಂತಾನೆ ನೀವು ಅವ್ನು ಬಾಯ್ಕಾಟ್ ಮಾಡ್ಬಿಡ್ತೀರಾ? ನೀವು ಬಾಯ್ಕಾಟ್ ಅಂತ ನಾನು ಹೇಳ್ತಾ ಇಲ್ಲ. ಇದು ಇಂಡಾಕ್ಟ್ರಿನೇಷನ್ ಏನಿದೆ, ಬಿತ್ತುವಿಕೆ ಒಳಗಡೆ ಇದನ್ನ ಒಂದು ತಾತ್ವಿಕತೆಯಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ, ಅವರ ಪ್ರಜ್ಞೆಯಲ್ಲಿ ಇದನ್ನ ಬಿತ್ತುತ್ತಾ ಹೋಗ್ತಾರೆ. RSS ನಡೆಸ್ತಾ ಇರೋಂಥ ಶಾಲೆಗಳಲ್ಲಿ ಇದರ ಕೆರಿಕ್ಯುಲಮ್ ಏನಿದೆ ಅಂತ ಅಂದ್ಬಿಟ್ಟು ಒಂದ್ಸರಿ ನಮ್ಮ ಸ್ನೇಹಿತರು ಹೇಳಿ. ಈ ನಮ್ಮ ಕರ್ನಾಟಕವನ್ನೇ ತಗೊಳ್ಳಿ, ಭಾರತವನ್ನೇ ತಗೊಳ್ಳಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರೆಲ್ಲ ತ್ಯಾಗ ಬಲಿದಾನಗಳನ್ನ ಮಾಡಿದ್ರು ಅದರದ್ದೆಲ್ಲ ವಿವರಗಳಿದೆಯಾ? ಈಗ NCERT ಟೆಕ್ಸ್ಟ್ ಅನ್ನ ಬದಲಾಯಿಸ್ತಾ ಇದ್ದಾರೆ ಇವರು. ಮೊಘಲರದ ಆಳ್ವಿಕೆಯ ಸರ್ಕಾರನೇ RSS ಅಂತಿದ್ದೀರಾ ನೀವು? ಖಂಡಿತವಾಗ್ಲೂ RSS ಬೇರೆ ಇಲ್ಲ, ಮೋದಿ ಸರ್ಕಾರ ಬೇರೆ. ಚರ್ಚೆ ಮತ್ತೆ ಕಶ್ಯಪ್ ಅವರು ನಿಮಗಿರುತ್ತೆ ನನ್ನ ಪ್ರಶ್ನೆ. ಈಗ ಇಲ್ಲಿ ಅದು ಪಾರ್ವತೀಶ್ವರ್ ಮಾತಾಡಿದ್ದಾಗಲಿ ಅಥವಾ ಅರುಣ್ ಜೋಶಿ ಅವರು ಮಾತಾಡಿರೋ ವಿಚಾರಗಳ ಬಗ್ಗೆ ಆಗಲಿ, ಇಲ್ಲಿ ಏನು ವಿಷಯ ಬರ್ತಿದೆ ಅಂತ ಹೇಳಿದ್ರೆ, ಒಳಗಡೆ ಏನೇನೋ ನಡೆಯುತ್ತೆ, ವಿಚಾರ ಬಿತ್ತುತ್ತಾರೆ. ಈ ಥರದೊಂದು ಅವರಲ್ಲಿ ಅಕ್ಸೆಪ್ಟೆನ್ಸ್ ಬಂದುಬಿಟ್ಟಿದೆ. ಒಂದೇ ಹಿಂದೂ ದೇಶ, ಹಿಂದೂ ರಾಷ್ಟ್ರ, ಒಂದೇ ಒಂದು ಭಾರತ ಅಥವಾ ಹಿಂದಿ ರಾಷ್ಟ್ರ ಭಾಷೆ, ಈ ಒಂದು ವಿಚಾರಧಾರೆಗಳವರಲ್ಲಿದೆ. ಅದನ್ನು ಬಿತ್ತಿ ಒಳಗಡೆಯಿಂದ ನರ್ಸರಿಯಿಂದ ಎಲ್ಲರನ್ನೂ ಆಚೆ ಹಾಕ್ತಾರೆ ಅವರು. ಅಲ್ಲಿಂದ ಬಂದು ಅದೆಲ್ಲ ದೊಡ್ಡ ಹೆಮ್ಮರಗಳಾಗಿ ಬೆಳೀತವೆ. ಈ ಒಂದು ವಿಚಾರ ಅಂತ ಬಂತು. ನೀವು ಇದಕ್ಕೆ ಏನಾದರೂ ಈ ಥರದ ವಿಚಾರಧಾರೆಗಳಿಂದ ಸಂವಿಧಾನ ವ್ಯವಸ್ಥೆಗೋ, ಒಂದು ಸಮಾಜಕ್ಕೋ, ಒಂದಷ್ಟು ಜನಗಳಿಗೋ ತುಂಬ ತೊಂದರೆ ಆಗಿದೆ, ಮಾನಸಿಕ ಕ್ಷೋಭೆಗೆ ಒಳಗಾಗ್ಬಿಟ್ಟಿದ್ದಾರೆ ಅವರು, ಆಘಾತಕ್ಕೊಳಗಾಗಿದ್ದಾರೆ ಅಂಥೇಳಿ ಒಂದು ಎವಿಡೆನ್ಸ್ ಏನಾದರೂ ಇಟ್ಕೊಂಡು RSS ಶಾಖೆಗಳೇ ಈ ಥರದ್ದು ಬೋಧನೆ ಮಾಡಿಬಿಡಿ. ಇನ್ಮೇಲೆ ನೀವು ಇದು ತಪ್ಪು ಮಾತಾಡ್ತಾ ಇದ್ದೀರಿ, ನೀವು ಅವ್ರು ಬ್ರೈನ್ ವಾಶ್ ಮಾಡ್ತಾ ಇದ್ದೀರಿ, ಆ ಥರದ್ದೇನಾದರೂ ಪ್ರೂವ್ ಮಾಡಬೇಕಲ್ಲ ನೀವು. ನೀವೇ ಅಂದ್ಕೊಂಡು ಹಾಗೇ ಕಾಲ ಕಳೀತಾ ಇದ್ರೆ ಹೇಗಿದು? ನೋಡಿ ರಮಾಕಾಂತ್ ಅವರೇ, ಒಂದು ರೀಸೆಂಟ್ ಘಟನೆ ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ವಿರೋಧಿ RSSನವರು, ನಾವು ಸಮಾನತೆಗೋಸ್ಕರ ನಾವು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೀವಿ. ಸಮಾಜದ ಒಂದು ಕಟ್ಟಕಡೆಯ ಸಮುದಾಯಕ್ಕೂ ನಾವೊಂದು ಯೋಜನೆಯನ್ನು, ಅವನ ಸ್ಥಿತಿಗತಿಯನ್ನು ಅರಿಯಲು ಒಂದು ಸರ್ವೆ ಮಾಡ್ತಾ ಇದ್ದೀವಿ. ಇದೇ ಫಿನಿಶ್ ಮೈ ವರ್ಡ್ ಸರ್. ಕಟ್ಟಕಡೆಯ ವ್ಯಕ್ತಿಗೂ ಒಂದು ನಾವು ಒಂದು ಜಸ್ಟಿಸ್ ಕೊಡಬೇಕು ಅಂತ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ. ಇದೇ ಒಬ್ಬ RSS ಪ್ರಾಡಕ್ಟು ಮೇಲ್ವರ್ಗದ ಸಮುದಾಯದ BJPಯ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪ್ರಹ್ಲಾದ್ ಜೋಶಿ ಆ ಸರ್ವೆಯನ್ನು ಬೈಕಾಟ್ ಮಾಡಿ ಹೇಳ್ತಾ ಇದ್ದಾರೆ. ಇದು ಒಂದು ತಳ ಸಮುದಾಯದ ವಿರುದ್ಧವಾದ ಸ್ಟೇಟ್ಮೆಂಟ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ವಿರೋಧಿ ಸ್ಟೇಟ್ಮೆಂಟ್ ಅಲ್ವಾ? ಇದೇ ಸೋಷಿಯೋ ಎಕನಾಮಿಕ್ ಸರ್ವೆ ನರೇಂದ್ರ ಮೋದಿ ಗೌರ್ಮೆಂಟ್ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಸ್ ದಿಸ್ ನಾಟ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್? ಈ ತಳ ಸಮುದಾಯದ ಓಲೈಕೆ ಅಲ್ವಾ ಇದು? ಈಗ ಕೇಳಿಸ್ಕೊಳ್ಳಿ, ನೀವೇನು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ, ಇದು ಸೋಷಿಯೋ ಎಕನಾಮಿಕ್ ಸರ್ವೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದರಲ್ಲಿ ತಳ ಸಮುದಾಯ, ಮೇಲ್ ಸಮುದಾಯ, ಮಧ್ಯ ಸಮುದಾಯ ಅಂತ ನೀವೇ ಬಳಸಿಲ್ಲ ಪದನ. ಹಾಗಿದ್ದ ಮೇಲೆ ಅವರು ಜಾತಿ ಗಣತಿ ಮಾಡೋಕ್ಕೆ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಚಾನ್ಸೇ ಇಲ್ಲ, ಸಂವಿಧಾನದಲ್ಲಿ ಅದಕ್ಕೆ ಹಕ್ಕಿಲ್ಲ, ಮಾಡಿದ್ರೆ ಕೇಂದ್ರ ಮಾಡಬೇಕು ಅಂತ ವಿಷಯ ಬಂತು. ಹಾಗಾಗಿ ನೀವಿಬ್ಬರು ಕೈಲಿ ಮಾಡಿಸಿದ್ರಲ್ಲಪ್ಪ, ಕಾಂತರಾಜು ಅವರು, ಹೆಗಡೆ ಅವರೆಲ್ಲ ಮಾಡಿದ್ರಲ್ಲ, ಆ ಸಮೀಕ್ಷೆಗಳಿಗೆ, ಸರ್ವೆಗಳಿಗೆ ಕವಡೆ ಕಾಸನ್ನು ಕಿಮ್ಮತ್ತು ಕೊಡಲಿಲ್ಲ. ನೀವು ಹೊಸದಿವಾಗ ಶುರು ಮಾಡಿದ್ದೀರಿ, ಆಯಿತು. ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಬಂದಾಗ ನೀವು ಹಾಗೆ ಕರಿತಾ ಇದ್ದೀರಾ. ಈ ಸೋಷಿಯೋ ಎಕನಾಮಿಕ್ ಸರ್ವೆಗಳಲ್ಲಿ ಮನುಷ್ಯನ ಜಾತಿ ಕನ್ಸಿಡರ್ ಮಾಡಬೇಡಿ. ಈ ಊರಲ್ಲಿ ಇಂಥ ಹೆಸರಿನವರು, ಇಂತಿಂಥ ಮನೆಗಳವ್ರಿಗೆ ತೊಂದರೆಗಳಿದ್ದಾರೆ, ಕೊಡಿ, ಅವ್ರಿಗೆ ಪರಿಹಾರ ಕೊಡಿ ಸರ್ಕಾರದ ಕಡೆಯಿಂದ. ನಿಮಗಿಲ್ಲಿ ಜಾತಿ ಬೇಕು, ಜಾತಿ ರಾಜಕಾರಣವೂ ಬೇಕು. ಆ ಜಾತಿನ ಓಲೈಸೋಕ್ಕೆ ನಾಳೆ ಎಲೆಕ್ಷನ್ ಬಂದಾಗ ನೋಡ್ರಪ್ಪ ನಿಮ್ಮ ಜಾತಿಗೆ ನಾನು ಇಷ್ಟು ಕೊಟ್ಟೆ ಅನ್ನೋದು ಬೇಕು. ಯಾಕೆ ಈ ದ್ವಂದ್ವ ನಿಮ್ಮಲ್ಲಿ ಇಲ್ವಾ? ಈ ತಳ ಸಮುದಾಯ ಇದ್ದು ನೋಡಿ, ನಿಮ್ಗೆ ಯಾರು ಹೇಳಿದ್ರಿ? ನೀವು ನಾನು ತಳ ಸಮುದಾಯ ಸರ್ವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾಗಿತ್ತು. ತಳ ಸಮುದಾಯ ಸರ್ವೆ ಮಾಡ್ತಾ ಇದ್ದೀನಿ ರಮಾಕಾಂತ್ ಅವರೇ, ತಳ ಸಮುದಾಯ ಒಂದು ನಿಮಿಷ, ತಳ ಸಮುದಾಯ ಒಂದೇ ಅಲ್ಲ, ಎಲ್ಲಾ ಸಮುದಾಯದ ಸರ್ವೆಯನ್ನು ಮಾಡ್ತೀವಿ. ಎಲ್ಲಾ ಸಮುದಾಯದ ಸ್ಥಿತಿಗತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಯೋಜನೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರನೇ ಇದೆಯಲ್ರಿ? ನೋಡಿ, ಅವರ ಸ್ಥಿತಿಗತಿ ಇಲ್ವಲ್ಲ ರಮಾಕಾಂತ್ ಅವರೇ ಇವತ್ತು? ಅವರ ಇದು ಒಂದು ಫೈನಾನ್ಷಿಯಲ್ ಕಂಡೀಷನ್ ಸ್ಥಿತಿಗತಿ ಇದೆ ಇವತ್ತು ನಮ್ಮ ಹತ್ರ. ಇನ್ಕಮ್ ಸರ್ಟಿಫಿಕೇಟ್ ನೀವೇ ಇಶ್ಯೂ ಮಾಡ್ತಿರಲ್ಲ, BPL ಕಾರ್ಡ್ ಕೊಡೋದು ಯಾರ್ರಿ? ನೋಡಿ, BPL ಕಾರ್ಡ್ ಅವರು ಇವತ್ತು BPL ಕಾರ್ಡ್ ಕೊಡೋದು ನೀವೇ, ಇನ್ಕಮ್ ಸರ್ಟಿಫಿಕೇಟ್ ಕೊಡೋರು ನೀವೇ, ನರೇಗಾದಲ್ಲಿ ಬಂದಾಗ ಅವರಿಗೆ ಸ್ಯಾಲರಿ ಕೊಡೋದು ನೀವೇ, ಎಲ್ಲ ನೀವೇ ಕೊಟ್ಟು ನಾಟಕ ಅಲ್ವಾ ಇದು? ಸರ್ವೆ ಮಾಡ್ತಿರೋದು ನೀವು. ನೋಡಿ, BPL ಕಾರ್ಡ್ ಇರೋನು ಒಬ್ಬ ಆಡಿ ಕಾರ್ಡ್ ಇಟ್ಕೊಂಡಿರ್ತಾನೆ, ಹಂಗಾಗಿದೆ ನಮ್ಮ ಸಮುದಾಯ. ನೋಡಿ, ಅದನ್ನ 60 ಲಕ್ಷ ಮಾಡಕ್ಕೆ ಒಂದು ಭಯ, 60 ಲಕ್ಷ ಕಾರ್ಡ್ ಬಿದ್ದೋಗ್ಬಿಡುತ್ತೆ. ನೋಡಿ, ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್
ರಮಾಕಾಂತ್ ಅವರೇ, ಲೆಟ್ಸ್ ನಾಟ್ ಗೆಟ್ ಡಿಬೇಟೆಡ್. ಇವತ್ತು ಈ ಸರ್ವೆ, ಈ ಸೋಷಿಯೋ ಎಕನಾಮಿಕ್ ಸರ್ವೆ ನಾವು ಪ್ರತಿ ಸಮುದಾಯದನ್ನು, ಐ ವಿಲ್ ಕರೆಕ್ಟ್ ಮೈ ಸ್ಟೇಟ್ಮೆಂಟ್, ಎಲ್ಲ ಸಮುದಾಯದ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀವಿ ನಾವು. ಇದನ್ನು ವಿರೋಧಿಸ್ತಿರೋರು ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದ BJP ಸಂಸದ. ಅವರು ಆರ್ ಎಸ್ ಎಸ್ ಪ್ರಾಡಕ್ಟು. he is against the constitution, he is speaking against the constitution. ಸೆಕೆಂಡು, ಇದೇ ಶ್ರೀರಾಮ ಸೇನೆಯ ಒಬ್ಬ ವ್ಯಕ್ತಿ ಮಾಸ್ಟರ್ ಮೈಂಡ್ ಆಫ್ ಗೌರಿ ಲಂಕೇಶ್ ಹತ್ಯೆ ನಾವಲ್ಲ ಅಂತಾರಲ್ಲ, ಇದೇ BJP ಒಂದು ಫಂಕ್ಷನ್ ಮಾಡ್ತು ಮದ್ದೂರಲ್ಲಿ ಗಲಾಟೆ ಆದಾಗ, KT ನವೀನ್ ಅಂತ, ಹಿ ವಾಸ್ ದ ಮಾಸ್ಟರ್ ಮೈಂಡ್ ಆಫ್ ಗೌರಿ ಲಂಕೇಶ್ ಹತ್ಯೆ, ಅವನ ಜೊತೆ ಸ್ಟೇಜ್ ಶೇರ್ ಮಾಡಿದ್ದಾರೆ ಇದೇ BJP ನಾಯಕರು. ಇನ್ನೇನಾಗ್ತಿದೆ ನಮ್ಮ ಸಮಾಜದಲ್ಲಿ? ನಾನೊಂದು ಪ್ರಶ್ನೆ ಕೇಳ್ತೀನಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಇನ್ನೇನಾಗ್ತಿದೆ ಸಮಾಜದಲ್ಲಿ? ಸರ್ಕಾರದ ಒಂದು ಕಾರ್ಯಕ್ರಮ, ವಿರೋಧ ಪಕ್ಷದಲ್ಲಿ ನಾಯಕರಿದ್ದಾರೆ ಇದ್ದಾಗ, ಸರ್ಕಾರದ ಕಾರ್ಯಕ್ರಮ, ಒಂದು ವಿಚಾರ, ಒಂದು ಪಾಲಿಸಿ ಏನೋ ಒಂದು ಬಂದಾಗ ಅದನ್ನು ಟೀಕೆ ಮಾಡಿಬಿಟ್ರೆ, ಅದು ಅವರೆಲ್ಲ RSS ಹುಡುಕಿ ಇವ್ರು RSS ಆಗಿರೋ ಕಾರಣಕ್ಕೆ ಇದು ವಿರೋಧ ಮಾಡ್ತೀನಿ ಅಂತ ಕನ್ಸಿಡರ್ ಮಾಡ್ತೀರಾ? ವಿರೋಧ ಪಕ್ಷದವನಪ್ಪ ಅವನದೇನೋ ಒಂದು ಪಾಯಿಂಟ್ ಹೇಳ್ತೇನೆ, ಯಾಕೆ ಕನ್ಸಿಡರ್ ಮಾಡಲ್ಲ ನೀವು? ನೋಡಿ, ಇವರು ನಿಮ್ಮ ಪಾಲಿಸಿ ಕನ್ಸಿಡರ್ ಮಾಡಿ ಯಾರಾದರೂ ಟೀಕೆ ಮಾಡಿಬಿಟ್ರೆ ಅವನಿಗೊಂದು ಬ್ಯಾಂಡ್, ಒಂದು ಬ್ಯಾಡ್ಜು. ಇವರು ಅಸಮಾನತೆ ವಿರುದ್ಧ, ಇವರು ಓನ್ಲಿ ದೇ ವಾಂಟ್ ಕ್ಯಾಪಿಟಲಿಸ್ಟ್, ದೇ ವಾಂಟ್ ಓನ್ಲಿ ಕ್ಯಾಪಿಟಲಿಸ್ಟ್. ಅರುಣ್ ಜೋಶಿ ಸರಿ ಹೇಳಿದ್ರು. ನಾವು ಅಸಮಾನತೆ ವಿರೋಧಿ, ಹೌದು, ಸಮಾನತೆ ಪರ RSS. ಓಕೆ, ಎಕ್ಸಾಕ್ಟ್ಲಿ, ಹೀಸ್ ರೈಟ್. ನಾವು ಅಸಮಾನತೆ ವಿರೋಧಿ, ಸಮಾಜದಲ್ಲಿ ಯಾವುದೇ ಅಸಮಾನತೆ ಇರಬಾರ್ದಂತಾನೆ ಸಾಮರಸ್ಯ ವೇದಿಕೆ ಕೆಲಸ ಮಾಡ್ತಿದೆ RSS ನ ಔಟ್ಫಿಟ್. ನೀವು ಇದು ಸೋಷಿಯೋ ಎಕನಾಮಿಕ್ ಸರ್ವೆನೆಲ್ಲ ವಿರೋಧ ಮಾಡ್ತಿದ್ದಾರೆ RSS ಎಂದು ಈ ವಿಷಯಗಳಲ್ಲಿ ತಲೆ ಹಾಕಲ್ಲ. ಅವ್ರದ್ದು ಯಾವುದು ಸ್ಟೇಟ್ಮೆಂಟ್, ರಾಜಕಾರಣಿ ಅವರು ತಮ್ಮ ರಾಜಕೀಯದಲ್ಲಿ ಶಾಲೆ, ನಿಮ್ದೇ ಶಾಲೆ, ಸ್ಕೂಲ್, ನಿಮ್ ಸ್ಕೂಲ್ ಓದ್ಕೊಂಡ್ ಬಂದವರು ಅವರು ಅಂತ. ಹಂಗೆ ಕಾಂಗ್ರೆಸ್ ಅಲ್ಲೂ ನಮ್ಮ ಶಾಲೆಯವರು ಸಾಕಷ್ಟು ಜನ ಇದ್ದಾರೆ, ಓಕೆ, JDS ನಲ್ಲೂ ಇದ್ದಾರೆ. ನೀವು RSS ಅವ್ರ ಶಾಖೆಗೆ ಹೋಗಿದ ಕಾರಣ ಈ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅದು RSS ಸ್ಟೇಟ್ಮೆಂಟ್ ಅನ್ಲಿಕ್ಕೆ ಆಗಲ್ಲ, ಇನ್ಕ್ಲೂಡಿಂಗ್ ಮೀ. ನಾ ಈಗೇನು ಹೇಳ್ತೇನೆ, ಐ ಆಮ್ ನಾಟ್ RSS ಎಲ್ಲೂ ಈ ತರ ಮುಂದೆ ಬರಲ್ಲ. ಆ ತನ್ನ ಮುಂದೆ ಬರದೇ ತನ್ನ ಕಾರ್ಯಕರ್ತರ ಮೂಲಕ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದು. RSS ಒಂದೇ ಅಜೆಂಡಾ ಏನು ಗೊತ್ತಾ? ಈ ದೇಶ ಸರ್ವಸಮಾನವಾಗಿ ಎಲ್ಲ ಜಾತಿಯರನ್ನು ಅಸ್ಪೃಶ್ಯತೆ ಮಿಕ್ಕಿ ಒಟ್ಟಾಗಿ ನೋಡಿಕೊಂಡು ಭಾರತ ವಿಶ್ವಗುರು ಆಗಬೇಕಂದ್ರೆ ಎಲ್ಲ ರೀತಿಯಲ್ಲಿ ಸಮೃದ್ಧಿ ಭಾರತಕ್ಕೆ ಬರಬೇಕು. ಈ ದೇಶ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಉಚ್ಛ್ರಾಯವಾಗಿರಬೇಕು. ಇಲ್ಲಿ ವಾಸಿಸುವ ಎಲ್ಲರೂ ಈ ದೇಶದ ಪರಂಪರೆಯನ್ನು ಒಪ್ಪಬೇಕು, ಈ ದೇಶದ ದೇಶಭಕ್ತಿಯನ್ನು ಒಪ್ಪಬೇಕು. ಇದು ಬಿಟ್ಟಲ್ಲಿ ಇನ್ಕ್ಲೂಡಿಂಗ್ ಮೈನಾರಿಟಿ ಕಮ್ಯುನಿಟಿ ಯಾರಿಗೂ ವಿರೋಧ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಮೋಹನ್ ಭಾಗವತರ ಮನೆಯಲ್ಲಿದ್ದ ಡ್ರೈವರ್ ರಶೀದ್ ಅನ್ನೋ ವ್ಯಕ್ತಿ, ಅವನು ಇವತ್ತು ಅಡ್ವೊಕೇಟ್ ಆಗಿ, ನಾನು ಅಚಾನಕವಾಗಿ ಅವ್ರನ್ನ ಭೇಟಿಯಾದೆ. ಅಚಾನಕ್ ಅಡ್ವೊಕೇಟ್ ಆಗಿ ಇದನ್ನ ಕಲ್ತ ಸಂಸ್ಕೃತ ಭಾರತೀಯ ಒಬ್ಬ ಕಾರ್ಯಕರ್ತ ಆದ. ಒಂದ್ಸರಿ ಒಬ್ಬ ಡ್ರೈವರ್ ಇಲ್ಲ ಅಂತ, ನಮ್ಮ ಕರ್ನಾಟಕದ ಸುದರ್ಶಿನಿ ಅಂತ RSS ಪ್ರಮುಖರಿದ್ರು, ಅವ್ರು ನಾಗ್ಪುರ್ಗೆ ಬಿಡಬೇಕು ಮೋಹನ್ ಭಾಗವತರ ಮನೆಯಿಂದ. ಆ ಮುಸ್ಲಿಂ ಡ್ರೈವರ್ ಹೊರಟ್ರೆ ಪೊಲೀಸರು ಬೇಡ ಆದ್ರು, ಮಹಾರಾಷ್ಟ್ರ ಪೊಲೀಸರು ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಡ, ಮುಸ್ಲಿಂ ಹೇಗೆ ಕರ್ಕೊಂಡು ಹೋಗ್ತಾನೆ ಅಂತ. ಇವ್ರು ಹೇಳಿದಾರೆ, ಸುದರ್ಶನ್ ಜಿ, ಓ ಮುಸ್ಲಿಂ ಹೋ ಕೋಯಿ ಭಿ ಹೋ, ಓ ಹಮಾರ ಆದ್ಮಿ ಹೇ, ಹಮ ಭಾರತೀಯ ಹೇ, ಉಸ್ಕೆ ಸಾಥ್ ಜಾऊंगा. ಅವ್ರಿಗೊಂದು ಶಾಲ್ ಕೊಟ್ಟದಕ್ಕೆ ಅವ್ನು ಅದನ್ನ ಇನ್ನೂ ಇಟ್ಕೊಂಡಾರ ಅಡ್ವೊಕೇಟ್ ಆಗಿ. ಆಸ್ ಅಡ್ವೊಕೇಟ್ ಐ ಮೆಟ್ ಹಿಮ್. ಇಂಥ 100 ಉದಾಹರಣೆಗಳನ್ನು ಅಲ್ಪಸಂಖ್ಯಾತರಲ್ಲೂ ಕೊಡ್ಬೋದು. ಮತ್ತು ಜಾತಿ ಭೇದ ಅಂತೂ RSS ಅಲ್ಲಿ ಇಲ್ಲ. ಇದನ್ನ ಎಲ್ಲಿ ನಿಂತಾದ್ರೂ ನಾವು ಪ್ರೂವ್ ಮಾಡಿ ತೋರಿಸ್ಬೋದು. ಪ್ರಜಾಪ್ರಭುತ್ವವಾದಿ RSS ಇದೆ, ಸಮಾನತೆಗೆ RSS ಇದೆ. ಇದನ್ನ ನಾವು ಬರೀ ಅಜೆಂಡಾ ನಮ್ದು ಹೇಳ್ತಾ ಬರೀ ಆರೋಪ ಮಾಡಿದ್ರೆ ಇವ್ರ ಮನಸ್ಸಿನಲ್ಲಿ RSS ಬೇರೆ ಅಲ್ಲ, BJP ಬೇರೆ ಅಲ್ಲ. ಐಡಿಯಾಲಜಿ BJP ಮೂಲಕ ತನ್ನ ಸಿದ್ಧಾಂತ ವಿಚಾರಧಾರೆಗಳನ್ನ ಜಾರಿ ಮಾಡುವುದರಲ್ಲೇ RSS ಒಳ್ಳೆ ಸಿದ್ಧಾಂತ ಜಾರಿ ಮಾಡಿದ್ರೆ ತಪ್ಪೇನಿದೆ? ವಾಟ್ ಇಸ್ ರಾಂಗ್ ಇನ್ ಇಟ್? ಒಳ್ಳೆ ಸಿದ್ಧಾಂತ, ಧರ್ಮದ್ವೇಷ, ಒಂದೇ ಒಂದು ರಾಷ್ಟ್ರ, ಇದು ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆನ ಗೌರವ ಇಲ್ಲ, ಹಿಂದಿ ರಾಷ್ಟ್ರ ಭಾಷೆ. ಇಡೀ ಭಾರತದಲ್ಲಿ ಒಂದೇ ಒಂದು ಸಾಲು ಬರೋದಿಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ. ಸ್ವತಂತ್ರ 17 ಭಾಷೆಗಳಿಗೆ ಏನ್ ಮಾನ್ಯತೆ ಇದೆಯೋ ಹಿಂದಿಗೂ ಅಷ್ಟೇ ಮಾನ್ಯತೆ ಇರೋದು ನಮ್ಮ ದೇಶದಲ್ಲಿ. ಸಂಪರ್ಕ ಭಾಷೆ ಆಗ್ಬೇಕಂತ ಹೇಳಿ ಗೋವಿಂದ ವಲ್ಲಭ ಪಂತ್ರು ಕಾಂಗ್ರೆಸ್ಸಿನ ನಾಯಕರು, ನೆಹರು ಇತಿಹಾಸದಲ್ಲಿದೆ, ಅವರೆಲ್ಲರೂ ಹೇಳಿದ್ದಾರೆ. ನಾವು ಅವ್ರ ವಿರುದ್ಧ ಕನ್ನಡನೇ ಮಾಡಿ ಸಂಪರ್ಕ ಭಾಷೆ ಏನು ಸಮಸ್ಯೆ ಇಲ್ಲ. ಕನ್ನಡ ಸಂಪರ್ಕ ಭಾಷೆ ಆಗ್ಲಿ ಬಿಡಿ. ಉತ್ತರ ಭಾರತದಲ್ಲೂ ಕನ್ನಡ ಒಂದು ಲ್ಯಾಂಗ್ವೇಜ್ ಕಲಿಸ್ಲಿ ಬಿಡಿ. ಉತ್ತರ ಭಾರತದಲ್ಲೂ ನೆಹರು ಅವರು ಭಾರತ ಸೆಕ್ಯುಲರ್ ದೇಶವಾಗಿರ್ಬೇಕು ಅಂತ ಬಯಸಿದ್ರು. ಅದನ್ನು ತಗೊಳ್ಳಿ ರೆಫರೆನ್ಸ್ಗೆ. ನಿಮಗೆ ಅನುಕೂಲವಾಗಿರುವಾಗ ಅವ್ರದನ್ನ ನೀವು ತಗೋತೀರಾ? ಯಾರೋ ಒಬ್ಬರನ್ನು ಓಲೈಕೆ ಮಾಡೋದು, ಯಾವುದೇ ಭಯೋತ್ಪಾದನೆ ಮಾಡಿದ್ರು ಹಿಂದೂ ಓಲೈಕೆ ಅಂತಾರೆ, ಮುಸ್ಲಿಂ ಓಲೈಕೆ ಅಂತಾರೆ. ಹಿಂದೂ ಓಲೈಕೆ, ಎರಡು ಓಲೈಕೆಗಳು ತಪ್ಪೇ ಅಲ್ವೇ? ನಾವ್ ಯಾವ ಭಯೋತ್ಪಾದಕರು ಓಲೈಕೆ ಮಾಡಿಲ್ಲ. ಇವತ್ತು ಯಾವುದೇ RSS ನವರು ಇವ್ರು ಹೇಳ್ತಾರಲ್ಲ, ಆರೋಪಗಳು ಧರ್ಮದವ್ರು ಪೂರ್ತಿ ಭಯೋತ್ಪಾದಕರ? ಒಂದು ಧರ್ಮದವರಲ್ಲ, ಭಯೋತ್ಪಾದಕರು ಮ್ಯಾಕ್ಸಿಮಮ್ ಇರೋದು ಒಂದೇ ಧರ್ಮದವರು. ದಯವಿಟ್ಟು ಯೋಚನೆ ಮಾಡಿ. ಬಜರಂಗ ದಳದ ಚಟುವಟಿಕೆ ಸಾಧ್ವಿ ಪ್ರಜ್ಞೆ ನಿರ್ದೋಷಿ. ಆಯ್ತು. ನೆಕ್ಸ್ಟ್ ಸೆಕೆಂಡ್ ಹೋಮ್ ಸ್ಟೇ ಮತ್ತೆ ಪಬ್ ಅಟ್ಯಾಕ್ ಆಯ್ತು. ಯಾವ
ಸಮುದಾಯದವರು ಹೇಳ್ತಾ ಇದ್ದೀರಾ? 2008-9 ಹತ್ತರಲ್ಲಿ ಮಂಗಳೂರಿನಲ್ಲಿ ಪಬ್ ಅಟ್ಯಾಕ್ ಆಯ್ತು, ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾವ ಸಂಘಟನೆಯವರವರು? ಓಕೆ, ಇದೇ ಈ ಸಂಘಟನೆಯವರು ಈ ತರ ಹೋಗ್ಬಿಟ್ಟು ಅಟ್ಯಾಕ್ ಮಾಡಬೇಕು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಬೇಕು. ಅಲ್ಲ ನೋಡಿ, RSS ಅಂತನ್ನಲ್ಲ, ಅವರೆಲ್ಲ ಅವ್ರು ಹಿಂದೆ ನಿಂತ್ಕೊಂಡು ಆಡೋದು ಮಾಡೋದು ಎಲ್ಲ ಒಂದೇ ಸಂಘಟನೆ. ಹೇಳ್ತೀರಿ ಈ ಸ್ಲೋಗನ್ ಅಲ್ಲೇ ನೋಡ್ತೀರಾ ನೀವು ಪರ್ವತೀಶ್ ಸರ್ ಅವ್ರನ್ನ? ಬಿಜೆಪಿ ಅವ್ರು ಬೇರೆಲ್ಲ, RSS ಬೇರೆಯವರೆಲ್ಲ ನಮ್ಮ ವಿಚಾರಧಾರೆಗಳು ಅವ್ರು ಜಾರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಿಜೆಪಿ ಅವರಿಂದ ಜಾರಿ ಆಗ್ತಾ ಇದೆ, ತಪ್ಪೇನು ಅದರಲ್ಲಿ? RSS ಕೆಟ್ಟದೇನಾದ್ರೂ ಇದೆ ನಮ್ಮ ವಿಚಾರಧಾರೆಗಳು? RSS ಒಂದು ಕೆಲಸ ಮಾಡಬೇಕು ರಮಾಕಾಂತ್, ಈ ಎಲ್ಲ ಮೋಹನ್ ಭಾಗವತರ ಡ್ರೈವರ್ ರಶೀದ್, ಈ ಥರದ ಉದಾಹರಣೆಗಳನ್ನ ನಾವು ಅಂದ್ರೆ ನಡೆದು ಶೋಪೀಸ್ ಡೆಮೋ ಕೊಡೋದಕ್ಕೆ ಈ ಥರದವೆಲ್ಲ ಉಪಯೋಗ ಇಲ್ಲ. ಓಕೆ, RSS ಒಂದು ಕೆಲಸ ಮಾಡಬೇಕು. ಈಗ ನೀವು ಮೆಚ್ಚಬೇಕು ಅಂದ್ರೆ ಎಷ್ಟು ತರ ಏನ್ ಮಾಡ್ಬೇಕು ಹೇಳಿ? ಅವ್ರು ಯಾರನ್ನೂ ಮೆಚ್ಚೋದು ಬೇಡ. ನಿಮ್ಮನ್ನ ಮೆಚ್ಚಬೇಕು. ಅವ್ರು ಹೇಳಿದ್ರೆ ಶೋಪೀಸ್ ಅಂತೀರಾ, ಡೆಮೋ ಅಂತೀರಾ ನೀವು? ಅವರು ಇಷ್ಟೇ ಮಾಡ್ಬೇಕಾಗಿರೋದು. ಅವ್ರು ಇಷ್ಟೇ ಮಾಡಬೇಕು. RSSನ ಸಂಘಟನೆ ನೋಂದಾಯಿತ ಅಲ್ಲ ಅನ್ನೋದು ಈಗ ಎಲ್ಲರ ಜಗಜ್ಜಾಹೀರು. ಇವರು ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಹಣಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಇವ್ರ ಅಂಗಸಂಸ್ಥೆಗಳು ಯಾವುವು, ತೆರಿಗೆ ಕಟ್ತಾ ಇದ್ದಾರ, ಇವರು ಡೊನೇಷನ್ ಕೊಡ್ತಾ ಇರೋರು ಯಾರು, ಎಷ್ಟು ಶಾಲೆಗಳನ್ನ ನಡೆಸ್ತಾ ಇದ್ದಾರೆ, ಅದರ ಕೆರಿಕ್ಯುಲಮ್ ಏನು, ಇದರ ವಹಿವಾಟುಗಳೇನು, ಈ ಮಾಹಿತಿಗಳನ್ನೆಲ್ಲ ನನ್ನವರು ಸಾರ್ವಜನಿಕವಾಗಿ ಮಂಡಿಸ್ಲಿ ಅವರು. ಯಾಕೆ ಅಂತ ಹೇಳ್ತೀನಿ. ಬಹುಶಃ RSS ಒಂದು ನಿಗೂಢ ಸಂಘಟನೆಯಾಗಿ ಇವತ್ತಿಗೂ ಉಳ್ಕೊಂಡಿದೆ. ಒಂದು ಡೆಮಾಕ್ರೆಟಿಕ್ ಇಂಡಿಯಾದ ಎದುರುಗಡೆ ಬರೋದಕ್ಕೆ ಅದಕ್ಕೆ ಲಜ್ಜೆ ಅಂತ ಕಾಣುತ್ತೆ. RSSಗೆ ಅದೊಂದು ಮುಖೇಡಿತನ. ಅದು ಇವರು ನಿಜವಾಗ್ಲೂ ಈ ದೇಶದ ಬಗ್ಗೆ ಕಾಳಜಿ ಇರೋರೇ ಆಗಿದ್ದಿದ್ರೆ, ತಾನು ಈ ಥರ ಇದ್ದೀನಿ, ನನ್ನ ಸ್ವರೂಪ ಈ ರೀತಿ ಅಂತ ಬಂದು ಬಹಿರಂಗವಾಗಿ ಹೇಳ್ಕೊಳ್ಳಿ. ಅದರಲ್ಲಿ ಮುಚ್ಚುಮರೆ ಏನು, ರಹಸ್ಯ ಏನು? ಇವಾಗಲೂ ಹೇಳ್ತೀನಿ ನಾನು, ಬಜರಂಗ ದಳ, ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ತು, BJP, RS, ಅವರ ಕಾರ್ಮಿಕ ಸಂಘಟನೆಗಳು, ABVP, ಇವೆಲ್ಲವೂ ಸಹಿತ RSS ಅದು ಫ್ಲಾಗ್ಶಿಪ್, ಇವೆಲ್ಲ ಅಂಗಸಂಸ್ಥೆಗಳೇನೆ. ಅದು ಇಂಟರ್ನಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಇದರಲ್ಲಿ ಮುಚ್ಚುಮರೆ ಏನಿದೆ? ಇವ್ರಿಗೆ ಅಷ್ಟು ನೈತಿಕ ಸ್ಥೈರ್ಯ ಇದ್ರೆ ಸಮಾಜದ ಹೊರಗಡೆ ಬಂದು ಹೇಳಿ. ಈಗ ನಿಮಗೆ RSSನ ಆರ್ಥಿಕ ವಿಚಾರಧಾರೆಗಳು ಅಥವಾ ಆರ್ಥಿಕ ಪರಿಸ್ಥಿತಿಗಳು, ದೇಣಿಗೆನೋ ಸಂಗ್ರಹವೋ ಹಣಕಾಸು ಇದ್ದಾಗ ಎಕನಾಮಿಕ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡ್ಬಿಡೋಣ. ಅದರಲ್ಲಿ ಏನೋ ಮಹಾನ್ ದುಡ್ಡು ಬರ್ತಾ ಇದೆ, ಇವ್ರು ಯಾವುದು ಲೆಕ್ಕ ಇವ್ರು ಹೇಳ್ತಿಲ್ಲ ಅಂತ ಬಂದಾಗ, ಸಪೋಸ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಲಂಚ ತಗೋತಾ ಇದ್ದರೆ ಲೋಕಾಯುಕ್ತಕ್ಕೆ ನಾವು ರೀಚ್ ಆಗ್ತೀವಿ. ಈ ಥರದ್ದು ಬಂದಾಗ IT-ಗೊಂದು ಪತ್ರ ಬರೀಬಹುದು ವಿತ್ ಸ್ವಲ್ಪ ಪ್ರೂಫ್ ಜೊತೆಗೆ. IT-ಗೂ ಪತ್ರ ಬರೀಬಹುದು ನೀವು, ನಾಳೆ ದಿನ ಅದು ED-ಗೂ ಪತ್ರ ಬರೀಬಹುದು ನೀವು, ಜೊತೆಗೆ CBI ತನಿಖೆ ಆಗಬೇಕು ಅಂತ ನೀವು ಆಗ್ರಹ ಮಾಡಬಹುದೇ ಹೊರತು ಅವರು ಬಿಳಿ ಪೇಪರ್ ಹೊರಡಿಸಿ ಅಂತ ನೀವು ಯಾವಾಗ ಕೇಳಬಹುದು ಅಂದರೆ, ಸಾಲಿಡ್ ಆಗಿ ನನ್ನ ಹತ್ರ ಇದೆ, ಇಷ್ಟೊಂದು ಕೋಟಿ ಬಂದ್ಬಿಟ್ಟಿದೆ, ಇವರು ತೆಗ್ತಾ ಇದ್ದಾರೆ ಇವರು ಅನ್ನೋ ಒಂದು ಎವಿಡೆನ್ಸ್ ನಿಂಬಳಿ ಇದ್ದಾಗ ಯು ಆರ್ ಫ್ರೀ. ಇದು ಲೋಕಾಯುಕ್ತಕ್ಕೂ ಹೋಗ್ಬೋದು, ಜನ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದಲ್ಲ. ಇದು ರಮಾಕಾಂತ್, ಇದು ಸಂಪನ್ಮೂಲಗಳ ದುರುಪಯೋಗದ ಪ್ರಶ್ನೆ ಅಲ್ಲ, ಇದು ಹೈಡ್ ಅಂಡ್ ಸೀಕ್ ಮಾಡ್ತಾ ಇದ್ದಾರೆ. ಇದು ನಾನು ಒಂದು ಈ ಥರದೊಂದು ಸಂಘಟನೆ, ಈ ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಇದ್ದಿದ್ದೆ. ಆದರೆ ಆ ನೈತಿಕ ಸ್ಥೈರ್ಯ ಇದ್ರೆ ಬಹಿರಂಗವಾಗಿ ಬರಲಿ. ಈ ಜವಾಬ್ದಾರಿ ಒಬ್ಬ ಸಾಮಾನ್ಯ ನಾಗರಿಕರಾಗಿ ನನ್ನ ಜವಾಬ್ದಾರಿ ಅಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಪರ್ವತೀಶ್ ಸರ್, ಕಾಂಗ್ರೆಸ್ ಸರ್ಕಾರ ಇದೆ. ಇವ್ರು ಹೋಗಿ ಕಂಡು ಕಡೆ ದಾಳಿ ಮಾಡಿಸ್ಬಿಡಿ ಲೋಕಾಯುಕ್ತದ ಮೂಲಕವಾಗಿ. ಅವ್ರನ್ನ ದಾಳಿ ಅದು ಅಗತ್ಯ ಇಲ್ಲ ರಮಕಾಂತ್. ನಾನು ಆಗ್ಲೇ ಹೇಳಿರೋದು, ಇದನ್ನ ನಿರ್ಬಂಧದ ಮೂಲಕ ಸೋಲಿಸೋದಲ್ಲ, ತಾತ್ವಿಕ ಚಿಂತನೆಗಳ ಮೂಲಕ, ಅದರ ಸಮಾಜ ವಿರೋಧಿ ಕೃತ್ಯಗಳೇನು ಅನ್ನೋದನ್ನ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಕಾಂಗ್ರೆಸ್ ಈ ಕೆಲಸ ಮಾಡಬೇಕು. ಅವ್ರ ಜವಾಬ್ದಾರಿ. ಕಾಂಗ್ರೆಸ್ ಹಗರಣ ಅಂತ ಬಾಯಿ ಬಡ್ಕೊಂಡವ್ರು ಇವರೇ, 40% ಬಾಯಿ ಬಡ್ಕೊಂಡವ್ರು ಇವರೇ. 40%ಗೆ ಒಂದೇ ಒಂದು ಸುಪ್ರೀಂ ಕೋರ್ಟ್ ಹೇಳಿತು. 40%ಗೆ ಒಂದು ಸಾಕ್ಷಿ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ತೋರಿಕೆಗೆ ಪತ್ರ ಬರೆಯೋದು ಇವರು ಹೇಳಿದವರು, ಸುಧಾಕರ್ ಹಂಗ್ ಮಾಡ್ಬಿಡ್ತೀವಿ, ಜೈಲ್ಗೆ ಹಾಕ್ಬಿಡ್ತೀವಿ, ನಾನು ಯಾರನ್ನೂ ಬಿಡಲ್ಲ ಅಂತ ಹೇಳಿದವರು 2.5 ವರ್ಷದಿಂದ ಒಂದು ಚಕಾರ ಎತ್ತಿಲ್ಲ. ಇವರು ಖಂಡಿತ ಕೇಳಬೇಕಾಗಿರೋ ಪ್ರಶ್ನೆ ಇದು. ಕರ್ನಾಟಕದ ಜನತೆ ಪರವಾಗಿ ಈ ಪ್ರಶ್ನೆ ಮಖೇಡಿಗಳು ಯಾರು ಹೇಳಿ ಈಗ? ಯಾರು ಮಖೇಡಿಗಳು ಹೇಳಿ ಈಗ? ಅಖಾಡ ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಈ ಕುಂಭಮೇಳ ಆಯಿತು ರಿಷಬ್ಜಿ, ಕುಂಭಮೇಳ ಆಯಿತು. ಕುಂಭಮೇಳ ಆದಾಗ ಆ ಕುಂಭಮೇಳ ನಂತರದಲ್ಲಿ ತಿರುಮಕೂಡಲು ನರಸೀಪುರ ಇಲ್ಲೊಂದು ಕುಂಭಮೇಳವನ್ನು ಮಾಡಿದ್ರು. ಸಿದ್ದರಾಮಯ್ಯನವ್ರು ಹೋಗಲಿಲ್ಲ, ಮಹದೇವಪ್ಪನವ್ರು ಅಲ್ಲೇ ಇದ್ದು ಹೋಗಲಿಲ್ಲ. ಅದಕ್ಕೆ ಸರಿ ಹೋಗಿದ್ರು. ಸರಿ ಆಯ್ತು, ಲೇಟಾಗಿ ಹೋಗಿದ್ರಾ? ಹೋಗಿದ್ರು, ಮೊದಲನೇ ದಿವಸನೇ ಹೋಗಿದ್ರು. ಫೈನ್. DK ಶಿವಕುಮಾರ್ ಕ್ಷೇತ್ರದ ಶಾಸಕರು, DK ಶಿವಕುಮಾರ್ ಅವರು ಹೋದರು, ಸಿದ್ದರಾಮಯ್ಯನವರು ಹೋಗಲಿಲ್ಲ. ದೊಡ್ಡ ಚರ್ಚೆ ಆಯಿತು. ಈಗ ಕಾವೇರಿ ಆರತಿ ಯಾರು ಹೋಗಿದ್ರಿ ನಿಮ್ಮ ಕಡೆಯಿಂದ? ನೋಡಿ, ನಿಮ್ಮಲ್ಲೇನೆ ಅರೆ ಹಿಂದೂಗಳು, ಮೃದು ಹಿಂದುತ್ವವಾದಿಗಳು RSS ಗೀತೆಯನ್ನು ಸದನದಲ್ಲಿ ಹಾಡೋರು ಇರಬೇಕಾದಾಗ ಅರ್ಧ ನಿಮ್ದು RSS ಸರ್ಕಾರ, ಅರ್ಧ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತನಾ? ನೋಡಿ, ಇದಕ್ಕೆ ಉತ್ತರ ಕೊಟ್ಬಿಡಿ ನನಗೆ. ಇವರು ಅಲ್ಲಿ ಹೋಗ್ಬಿಟ್ರೆ ನನಗೆ ಮುಸ್ಲಿಮರು ಓಟ್ ಆಗ್ತಾ ಇದ್ರೆ ಗತಿ ಏನು? ನೋಡಿ, ಎದೆ ಬಗ್ದಿ ತೋರಿಸ್ಬಿಟ್ಟು ನಾನು ಹಿಂದೂ ಅಂತ ಅವಶ್ಯಕತೆ ಇಲ್ಲ. ನಿಮ್ಗೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಮೊನ್ನೆನೂ ಹೇಳಿದ್ದು, ಇವತ್ತು ಹೇಳ್ತೀನಿ. ಸ್ವಂತ ದುಡ್ಡಿನಲ್ಲಿ ಸಿದ್ದರಾಮನ ಹುಂಡಿಯಲ್ಲಿ ಶ್ರೀರಾಮನ ದೇವಸ್ಥಾನ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ.
ಯಾರು ಇದೇ ಸಿದ್ದರಾಮಯ್ಯನವರು ಅವರ ಊರಿನಲ್ಲಿ ಸ್ವಂತ ದುಡ್ಡಿನಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಿದ್ದಾರೆ. ಸೆಕೆಂಡ್, ಅವ್ರಿಗೆ ಬಂದಿದ್ದ ಬೆಳ್ಳಿ ಉಡುಗೊರೆಯನ್ನೆಲ್ಲ ವಾಪಸ್ ನೀಡಿ ಮಾದೇಶ್ವರನ ಬೆಟ್ಟಿಗೆ ಒಂದು ರಥೋತ್ಸವ ಮಾಡಿದೆ. ಎದೆ ಬಗದಿ ನಾನು ಹಿಂದೂ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಕಾರ್ಯದಲ್ಲಿ ಬಸವಣ್ಣ ತತ್ವವನ್ನು ಫಾಲೋ ಮಾಡಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಒಂದು ಧ್ಯೇಯ ವಾಕ್ಯ ಇಟ್ಕೊಂಡು ನಾವು ಆಡಳಿತ ನೀಡಿದ್ದೀವಿ. ನಾವು ಎಲ್ಲರೂ ಸಮಾನರೇ, ನಾವು ಎದೆ ಬಗದಿ ತೋರಿಸ್ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಾವು ಮಾಡೋ ಕಾರ್ಯದಲ್ಲಿ ಹಿಂದೂಯಿಸಮ್ ಇದೆ, ಹಾಗಾಗಿ ನಾವು ಹಿಂದೂಯಿಸಮ್ ಇದೆ. ಪಿಕ್ ಅಂಡ್ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ, ಇನ್ನೊಂದು ಹೇಳ್ಬಿಡ್ತೀನಿ. ನಿಮ್ಮನ್ನೇ ಕೇಳ್ಬಿಡ್ತೀವಿ ಕಶ್ಯಪ್ಜಿ. ಈಗ ಅವ್ರು ಏನು ಕೇಳ್ತಾರೆ ಅಂದರೆ, ಈ ಹಿಂದೂಗಳ ವಿಚಾರ ನೀವು ಮಾತಾಡಿದ್ರೆ ಇಲ್ಲಿ ಇದೇ ಮುಸ್ಲಿಮರು ಅವ್ರ ಹಬ್ಬಗಳು ಬಂದಾಗ ಅನೇಕ ರೋಡ್ಗಳು ಬ್ಲಾಕ್ ಮಾಡಿಬಿಡ್ತಾರೆ, ಜೋರಾಗಿ ಮಸೀದಿಗಳ ಮುಂದೆ ಪ್ರಾರ್ಥನೆ ಮಾಡ್ತಿರ್ತಾರೆ, ಸುಮಾರು ಜನ ಒಟ್ಟಿಗೆ ಹೋಗ್ತಿರ್ತಾರೆ, ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ. ಅವಾಗ ಅವ್ರಗಳ ಮೇಲೆ ಮದ್ರಸಾ ಒಳಗಡೆ ಏನಾಗುತ್ತೆ ಅದರ ಮೇಲೆ, ಮಸೀದಿ ಒಳಗಡೆ ಏನಾಗುತ್ತೆ ಅದರ ಮೇಲೆ ನ್ಯಾಯ ಪೈಸೆ ಕ್ರಮ ಇಲ್ಲ. RSS ಒಳಗಡೆ ಏನೋ ಬಿತ್ತು ಬಿಡ್ತಾರೆ, ತಲೆ ಒಳಗಡೆ ಏನೋ ತುಂಬಾಕ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಅಂತ. ಒಂದು ಧರ್ಮವನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಿ ನೀವು. ನೋಡಿ, ಯಾವ ಒಂದು ಸಂಘಟನೆ ಕೂಡ ಇಲ್ಲೀಗಲ್ ಆಗಿ ಆಕ್ಟಿವಿಟೀಸ್ ಮಾಡೋಂಗಿಲ್ಲ. ಕರ್ನಾಟಕದ ಕಾನೂನನ್ನು ಪಾಲಿಸಬೇಕು ಯಾವುದೇ ಸಂಘಟನೆ. ಅವ್ರು ಪಾಲಿಸಿಲ್ಲ ಅಂತ ಹೇಳಿದಾರಾ ಯಾರು? RSS ಅವರು ನಾವು ಪಾಲಿಸ್ತಾ ಇಲ್ಲ ಅಂತ ಹೇಳಿದಾರ ಅವರು? ಎಲ್ಲಿ ಪಾಲಿಸಿದ್ದಾರೆ? ನಾವು ಉದಾಹರಣೆಗಳು ಕೊಟ್ಟನಲ್ಲ, ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತೀರ ಅವರು? ಇಲ್ಲಿಗಲ್ ಟ್ರೈನಿಂಗ್ ಕೊಡ್ತೀರಾ ಅವ್ರಿಗೂ? ನಾವು ರಾಮ್ ಸೇನೆಗೂ ನಮಗೂ ಸಂಬಂಧ ನೋಡಿ. ಇವಾಗ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ನೆಂಟ್ರು ಇರ್ತಾರೆ, ಪಕ್ಕದ ಮನೆಯಲ್ಲ ಕೂತಿರ್ತಾರೆ. ನಮ್ಮನೆಗೆ ಯಾರೋ ಬಂದಾಗ ಅವ್ರು ನಮ್ಮ ಪಕ್ಕದ ಮನೆ ನೆಂಟ್ರಲ್ಲ ಅಂತ ನಾವ್ ಹೇಳ್ತೀವಿ. ಅಲ್ಲಿ ಹೋಗಿ ಕೂತಿರ್ತಾರೆ ಅವ್ರು ಅಷ್ಟೇ, ಅವ್ರು ನಮ್ ನೆಂಟ್ರೆ ಅವರು. ಶ್ರೀರಾಮ್ ಸೇನೆ ಇರಲಿ, ಬಜರಂಗ್ ದಳದವ್ರು ಭಾರತದ ನ್ಯಾಯಾಂಗ ವ್ಯವಸ್ಥೆ ಅನೇಕ ಪ್ರಕರಣಗಳಲ್ಲಿ ತೀರ್ಪನ್ನು ಬರೀಬೇಕಾದ್ರೆ ಒಂದು ಮಾತು ಹೇಳುತ್ತೆ, ಅದು ಸಾಕ್ಷ್ಯಾಧಾರಗಳ ಕೊರತೆ ಅಂತ. ನ್ಯಾಯಾಂಗ ನಾನು ಮಾತಾಡ್ತಿರೋದು ನಮ್ಮ ಕಲ್ಪನೆಗಳಿಗೆ. ನಮ್ಮ ಕಲ್ಪನೆ ಅಲ್ಲ, ನಮ್ಮ ಕಣ್ಣಾರೆ ನಡೆದಿರೋ ಕೊಲೆ, ನಾನು ಕಣ್ಣಲ್ಲಿ ನೋಡಿದ್ದೀನಪ್ಪ ಕೊಲೆ, ಇವನೇ ಸಾಯಿಸ್ತಾ ಅನ್ನೋದಕ್ಕೂ ಕೂಡ ಸಾಕ್ಷಿ ಸಿಕ್ಕಿಲ್ಲ ಅಂತ ಬಿಡೋಗ್ಬಿಡ್ತಾವ್ರಿ ಕೇಸ್ಗಳು. ನೋಡಿ, ನಾವು ನೀವು ಹೇಳ್ದಂಗೆ ಕಣ್ಣಾರೆ ನೋಡಿರುವ, ಕಣ್ಣಾರೆ ಮುಂದೆ ನಡೆದಿರುವ ಘಟನೆಗಳು ಉತ್ತರ ಕನ್ನಡದಲ್ಲಿ ನಿಮಗೆ ಗೊತ್ತು. ಒಂದ್ ನಿಮಿಷ ಅಲ್ಲ, ಇವಾಗ ನಿಮ್ಗೆ ಮದ್ದೂರಿನಲ್ಲಿ ನಿಮ್ಮ ಸಂಘಟನೆ ಬಿಡ್ರಿ. ಉತ್ತರ ಕನ್ನಡದಲ್ಲಿ ಎಲ್ಲಿ ಗನ್ ಟ್ರೈನಿಂಗ್? ನಾವು ಉತ್ತರ ಕರ್ನಾಟಕದವನೇ. ಉತ್ತರ ಕರ್ನಾಟಕದ ಯಾವ ಊರಲ್ಲಿ ಎಲ್ಲಿ ಗನ್ ಟ್ರೈನಿಂಗ್ ನಡೆದಿದೆ ಹೇಳ್ಬಿಡ್ರಿ. ಬಾಗಲಕೋಟೆಯಲ್ಲಿ 2024ರಲ್ಲಿ FIR ಏನಕ್ಕಾಯ್ತು? ಶ್ರೀರಾಮ ಸೇನೆ. ನೀವು ಅನ್ಬೋದು, ನಾ ಶ್ರೀರಾಮ ಸೇನೆ VHP ನಮ್ಮವರಲ್ಲ ಅಂತ. ಅಟ್ ದಿ ಎಂಡ್ ಆಫ್ ನಿಮ್ಮ ಕೂಸೆ ಅವರು, ನಿಮ್ಮ ಕೂಸೆ. ಶ್ರೀರಾಮ್ ಸೇನೆ ನಿಮ್ಮ ಕೂಸೆ, ಬಜರಂಗ ದಳ RSS ಕೂಸೆ, BJP ನಿಮ್ಮ ಕೂಸೆ. ಇವರೆಲ್ಲ ನಿಮ್ಮ ಕೂಸುಗಳೇ. ನಿಮ್ಮ ಕೂಸಿನಿಂದ ಹೊರಗಡೆ ಬಂದು ಉತ್ಪಾದನೆ ಆಗಿರೋ ಸಾವಿರಾರು ಫ್ಯಾಕ್ಟ್ರಿಗಳಿದು, ಹೇಟ್ ಫ್ಯಾಕ್ಟ್ರಿಗಳು. ಅರುಣ್ ಜೋಶಿ ಅವರು, ನಾನು ಕೇಳ್ತಿರೋದು, ಈಗ ಸರ್ಕಾರದ ಕಲ್ಪನೆಯಲ್ಲಿಯೋ ಅಥವಾ ಕಾಂಗ್ರೆಸ್ನ ಕಲ್ಪನೆಯಲ್ಲಿಯೋ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಲ್ಲಿಯೋ ನೀವೇನೋ ಬಿತ್ತುತ್ತೀರಿ, ನಿಮ್ಮ ಚಟುವಟಿಕೆಗಳಿಗೆ ಒಂದು ಪರ್ಮಿಷನ್ ತೊಗೊಂಬಿಡಿ ಅಂತ ಇದೆ. ಈಗ ಬ್ಯಾನ್ ಅಲ್ಲ, ನಿರ್ಬಂಧ ಬೇರೆ, ನಿಷೇಧ ಬೇರೆ. ಸೊ ಹೀಗಿದ್ದಾಗ ಈ ಪರ್ಮಿಷನ್, ನಾನು ಪಥಸಂಚಲನ ಮಾಡ್ತಾ ಇದ್ದೀನಿ ಇವತ್ತು, ದೊಡ್ಡಪ್ಪ ನನಗೆ ಒಂದು ಆವರಣ ಬೇಕು, ನನಗೆ ನನ್ನೊಂದು ಪ್ರಾರ್ಥನೆ ಇದೆ, ಪ್ರೇಯರ್ ಇದೆ, ನನ್ನೆಲ್ಲ ಒಟ್ಟಿಗೆ ಸೇರಬೇಕಾಗಿದೆ, ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಬಂದಾಗ ಪರ್ಮಿಷನ್ ತಗೊಳ್ಳುವುದರಲ್ಲಿ ನಿಮಗೆ ತಕರಾರು ಏನಾದರೂ ಇದೆಯಾ? ಸರಿ, ಅನೇಕ ಕಡೆ ಈಗ ಕಾಲೇಜ್ ಗ್ರೌಂಡ್ಗಳನ್ನ ಉಪಯೋಗ ಮಾಡಬೇಕಾದ್ರೆ, ರೋಡ್ನಲ್ಲಿ ಪಥಸಂಚಲನ ಹೋಗಬೇಕಾದ್ರೆ, ಆಸ್ ಅಡ್ವೊಕೇಟ್ ನಾನೇ 10 ಸಲ ಲೆಟರ್ ಕೊಟ್ಟು RSS ಪರ್ಮಿಷನ್ ಅದನ್ನೇ ಈಗ ಮಾಡಬಹುದಲ್ಲ. ಸ್ಪೆಷಲ್ ಆಗಿ ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಒಂದಿಷ್ಟು ಪರ್ಮಿಷನ್ ತಗೋತಾರೆ. ಎಲ್ಲೂ ತಗೊಳ್ಳಾರ್ದೆ ಮೈಕ್ ಹಚ್ಚಿದ್ರೆ ಮೈಕ್ ಪರ್ಮಿಷನ್ ತಗೋಬೇಕು. ನೀವು ಆಟ ಆಡಕ್ ಪರ್ಮಿಷನ್ ತಗೊಳ್ಳಿ, ಕತೆ ಹೇಳಕ್ ಪರ್ಮಿಷನ್ ತಗೊಳ್ಳಿ, ಸುಭಾಷಿತ ಹೇಳಕ್ ಪರ್ಮಿಷನ್ ತಗೊಳ್ಳಿ, ವಚನ ಹೇಳಕ್ ಪರ್ಮಿಷನ್ ತಗೋರಿ. ಮುಂಜಾನೆ ಎದ್ದು ಮಹಾಪುರುಷರ ಹೆಸರು ತಗೋತೀವಿ, ಅಂಬೇಡ್ಕರ್ ಆದಿಯಾಗಿ, ಸಾವರ್ಕರ್ ಆದಿಯಾಗಿ, ಮಹಾತ್ಮ ಗಾಂಧಿ ಆದಿಯಾಗಿ ಎಲ್ಲ ಹೆಸರು ತಗೋತೀವಿ. ಜನ ಹೇಳಲ್ಲ, ನೀವು ಹೇಳ್ತಾ ಇದ್ದೀರಿ. ನಾನು RSS ಬಗ್ಗೆ ಡಿಬೇಟ್ ಮಾಡಿದಾಗ ಅವ್ರು ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಯಾರ್ಯಾರು ಹಿಂಗೆ ನಾನು ಅಪೋಸ್ ಮಾಡ್ತಿದ್ದೀರೋ ನಮ್ಮ ಶಾಲೆಗಳಿಗೆ ಒಂದು ದಿನ ಆದ್ರೂ ಬಂದು ಹೋಗಿ, ನೀವು ಕಣ್ಣಾರೆ ಅದನ್ನ ನೋಡಿ. ನೀವು ನೋಡಿದೆ ಶಾಖೆಗಳಿಗೆ ಹೋಗಿರಲ್ಲ, ನೀವು ಆಚೆ ಕಾಂಪೌಂಡ್ ಆಚೆ ನಿಂತ್ಕೊಂಡು ಕಲ್ಪನೆಗಳಲ್ಲೇ ಮುಳುಗೋಗಿದ್ದೀರಿ ಅಂತ. ಉದಾಹರಣೆಗೆ ಚೈನಾ ವಾರ ಆದ್ಮೇಲೆ ನೆಹರು ಅವರೇ RSS ಅವ್ರನ್ನ ಪರೇಡ್ ಕರು, ಗಣರಾಜ್ಯೋತ್ಸವ ಪರೇಡ್ಗೆ ಯಾಕೆ ಕರೆದ್ರು? ಓಕೆ, ಅವಾಗ ಈಗ ಬಿಟ್ಬಿಡಿ. ಅವಾಗ RSS ಸ್ಟ್ರಾಂಗ್ ಇರಲಿಲ್ಲ, BJP ಇರಲಿಲ್ಲ, ಜನಸಂಖ್ಯೆ ಇತ್ತು, 2-4 MP ಗಳಿದ್ರು. ದೇಶದ ಸಂಬಂಧ RSS ಮಾಡಿದ ಕೆಲಸ ನೋಡಿ ನೆಹರು ಅವರು ಅದನ್ನ ಪರೇಡ್ ಕರೆದ್ರು ಅಫಿಷಿಯಲಿ. ಇದುವರೆಗೂ ನನಗೆ ತಿಳಿದ ಪ್ರಕಾರ, ಇಫ್ ಐ ಆಮ್ ರಾಂಗ್, ಐ ಆಮ್ ರೆಡಿ ಟು ರೆಕ್ಟಿಫೈ. ಯಾವುದೇ ಒಂದು ಸರ್ಕಾರಿ ಏತರ ಸಂಸ್ಥೆ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಆರ್ಗನೈಸ್ಡ್ ಆಗಿ ಭಾಗವಹಿಸಿರೋದು ಒಂದೇ ಉದಾಹರಣೆ, RSS ಒಂದೇ. ಯಾಕೆ ಕರೆದ್ರೆ? ಅವಾಗ ಯಾಕೆ ಯಾರು ವಿರೋಧ ಮಾಡಲಿಲ್ಲ ಇವರು? ನೋ ಕ್ವಶನ್. ಹಾಗೆ ಬಿಜೆಪಿ ಹೋಗಿ ಬಂದು ನೆಹರುಗೆ ಬೈತಾ ಇರ್ತಾರೆ ಅಂತ ಒಳ್ಳೆ ಹೋಗಿ ಬಂದು ನೆಹರು ಬೋಳು ತಲೆ ಅಂದ್ರು, ಎಲ್ಲದಕ್ಕಲ್ಲ ನೆಹರು ಬಗ್ಗೆ ಹೆಸರು ಹೇಳಿದೆ
ನಿಮ್ಮದೇ ನಾಯಕರದ್ದು ಒಂದೇ ಒಂದು ಭಾಷಣ ಕಂಪ್ಲೀಟ್ ಆಗಲ್ಲ, ಸರ್ ಯಾಕೆ ಕಂಪ್ಲೀಟ್ ಗೊತ್ತಾ? ಆಗಿಲ್ಲ. ಕೆಲವು ವಿಷಯಗಳಿಗೆ ನೆಹರು ಅವ್ರ ವಿರೋಧ ಇರಬಹುದು. ಓಕೆ, ಒಳ್ಳೇದು ಮಾಡಿದ್ ಒಳ್ಳೇದನ್ನಲ್ಲ, ಪರೇಡ್ ಕರೆದಿದ್ರೆ ವಿ ಅಪ್ರಿಸಿಯೇಟ್ ದಟ್. ಅದನ್ನು ಅದು ಹೇಳಬಾರ್ದು ಹಾಗಿದ್ರೆ. ಪಟೇಲ್ರ ಕಾಲಿಗೆ ಬಿದ್ದು ಬ್ಯಾನ್ ವಾಪಸ್ ತಗೊಂಡ್ರು, ಪಟೇಲ್ರ ಕಾಲಿಗೆ ಬಿದ್ರು RSS ಅವ್ರು ಬಂದು ಅಂತ. ಪಟೇಲ್ ಯಾಕೆ ಒಪ್ಪಿದ್ರು ಹಾಗಿದ್ರೆ? ಅಂದ್ರೆ ನೀವು ಅಪೋಸ್ ಪಟೇಲ್ ಅಥವಾ ನೀವು ಪಟೇಲ್ ತಪ್ಪಂತೀರಾ? ಓಕೆ, ಹಂಗಾರೆ ಇವ್ರು ಯಾರ್ದೋ ಕಾಲ್ ಕೈ ಕಾಲು ಹಿಡ್ಕೊಂಡು ಮತ್ತೆ ಬ್ಯಾನ್ ಅನ್ನ ಅಪ್ಲಿಫ್ಟ್ ಮಾಡಿ ಪಟೇಲ್ ಅಷ್ಟು ಉಕ್ಕಿನ ಮನುಷ್ಯ ಕಾಲ್ ಬಿದ್ದುಬಿಟ್ರೆ ಒಪ್ಬಿಡ್ತಿದ್ರ? ಓಕೆ, ಎಲ್ಲಿದೆ ಸಾಕ್ಷಿ ಪಟೇಲ್ ಕಾಲ್ ಬಿದ್ರ ಅಂತ? ಪಟೇಲ್ ವಾಸ್ ವೆರಿ ಮಚ್ ಇನ್ಕ್ಲೈನ್ಡ್ ಟುವರ್ಡ್ಸ್ ದ ಆಕ್ಟಿವಿಟೀಸ್ ಆಫ್ RSS ಆಫ್ಟರ್ ಇನ್ಕ್ವೈರಿ. ಇನ್ಕ್ವೈರಿ ಆದ್ಮೇಲೆ ಅದನ್ನ ಒಪ್ಪಿದ್ರು. ಬರೀ ಒಂದು ಬ್ಯಾನ್ ಕ್ಯಾನ್ಸಲ್ ಆಗಿಲ್ಲ, ಎಮರ್ಜೆನ್ಸಿ ನಂತರ ಬ್ಯಾನ್ ಹೋಯ್ತು. ಗೋಡ್ಸೆ ಬಿಲಾಂಗ್ಸ್ ಟು RSS ಆರ್ ನಾಟ್? I am not at the time of Godse, I am not working at RSS, but he claims that he is an independent man. ನೀವು ನೆಹರು ಟೈಮ್ ಅವರು ಅಲ್ಲ ಸರ್ ನೀವು? ಇತಿಹಾಸ ಇದೆ, ಅದು ಕಾಣಿಸ್ತದೆ. ಗೋಡ್ಸೆದಿಲ್ವಾ? ಗೋಡ್ಸೆ ಇತಿಹಾಸ ಬರಲಿಲ್ಲ ಯಾರು? ಇಡೀ ಎಲ್ಲ ಅವರ ಕೋರ್ಟ್ ಕೇಸಿನ ಎಂಟೈರ್ ಆರ್ಗ್ಯುಮೆಂಟ್ ಕೇಳಿ ಎಲ್ಲಿ ಅವರು RSS ಅಂತ ಹೇಳಿಲ್ಲ. ಪರ್ವತೀಶ್, ನಂದು ಇಲ್ಲಿ ಪ್ರಶ್ನೆ ಇರೋದು, ಸರ್ ನೀವು ಎಷ್ಟು ಸುತ್ತಿ ಬಳಸಿದ್ರು ಕೂಡ ಈ ಚುನಾವಣೆಗೆ ಬಂದು ನಿಂತ್ಕೊಳ್ಳೋ ವಿಷಯಗಳು ಸರ್ ಅನೇಕವಿವೆ ಇಲ್ಲಿ. ಆ ಚುನಾವಣೆ ಕಾರಣದಿಂದಾಗಿ, ಕೆಲವು ಸಮುದಾಯಗಳನ್ನ ಓಲೈಸುವ ಕಾರಣದಿಂದಾಗಿ ನಿಷೇಧ ಅಥವಾ ಪರ, ಈ ಎರಡು ವಿಚಾರಗಳು ಬರ್ತಿವ್ಯಾ ಇಲ್ಲಿ ಅಂತ? ಇಲ್ಲ ರಮಾಕಾಂತ್, ಇದು ಚುನಾವಣೆಯ ಕಾರಣಕ್ಕಾಗುತ್ತೋ ಬೇರೆ ಇನ್ನೇನೇ ಕಾರಣಕ್ಕೆ ಆಗ್ಬೋದು. ಈ ಡಿಬೇಟು ಅಥವಾ ಈ ಸಂದರ್ಭ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಾನು ಈಗೇನು ಈ ಸಂದರ್ಭ ಸೃಷ್ಟಿಯಾಗಿದೆ, ಇದು ಡೆಮಾಕ್ರಸಿ ಮತ್ತು ಉಳಿಗಮಾನ್ಯ ಮೌಲ್ಯಗಳು ಇದರ ನಡುವಿನ ಸಂಘರ್ಷ. ಇದು ನಡೀಲಿ, ಈ ಸಂಘರ್ಷ ನಡೀಲಿ. ಈ ತಾತ್ವಿಕತೆ ಜನಸಾಮಾನ್ಯರ ಮಟ್ಟಕ್ಕೆ ಹೋಗಿ ಕಾನೂನಾತ್ಮಕವಾಗಿ ಫೈಟ್ ಮಾಡಬೇಕು ಅವಕಾಶಗಳಿದ್ದ ಹೊರತಾಗಿಯೂ ಆಚೆನೆ ಬೀದಿಗಳಲ್ಲೇ ಇದು ಚರ್ಚೆಗಳಾಗ್ತಿದೆಯಲ್ಲ? ಅಲ್ಲ, ಖಂಡಿತ ಆಗ್ಲಿ. ಯಾರು ಹೋಗ್ಬೇಡಿ ಅಂತ ಹೇಳ್ತಿರವಲ್ಲ, ಹಿಂಗ ಆಗ್ತಿದೆ ಸ್ವಾಮಿ, ಇಲ್ಲಿ ಇದು ಅನ್ಯಾಯ ನಡೀತಿದೆ, ಯಾರು ಬೇಕಾದ್ರೂ ಹೋಗ್ಬೋದಲ್ಲ. RSSಗೆ ಯಾವುದೇ ಮೈದಾನದಲ್ಲಿ ನೀವು ಸಭೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸರ್ಕಾರಿ ಶಾಲಾ ಮೈದಾನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ತಗೊಂಡು ನಾನು ಅಂಬೇಡ್ಕರ್ ಸುಭಾಷಿತ ಇಲ್ಲ ಅದರಲ್ಲಿ ಹೇಳ ನಾನು ಅಂತ ಕೇಳ್ತಿರೋ ಅವರು. ಅಲ್ಲಲ್ಲ, ಆಟ ಆಡಿದ್ರೆ ಈಗ ಅವರು ಕಬಡ್ಡಿ ಆಡ್ತೀವಿ. ವ್ಯಾಯಾಮ ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕಾದ್ರೆ ತೋರಿಕೆಗೋಸ್ಕರ ಮಾಡ್ಬೋದು, ಅದನ್ನ ನಂಬಿಕೆಯಿಂದ ಮಾಡೋಂತ ತೋರಿಕೆ ಅಂತೀರ, ಶಿಸ್ತು ಅಂತಾರೆ ಪರ್ವತೀಶ್ ಅವರೇ. ಅಲ್ಲಲ್ಲ, ಅವರು ಒಂದು ಮರೆ ಅಲ್ವಾ, ಮರೆ ಮಾಚೋದಕ್ಕೆ ಮಾಡ್ತಿರ್ಬೋದು. RSS ನ ಚಿಂತನೆಗಳೇನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದು ಜನಸಾಮಾನ್ಯರ ವಿಶ್ವಾಸವನ್ನ ಎಲ್ಲರಿಗೂ ಅಲ್ಲ, ಆ ವಿಚಾರಧಾರೆಗಳ ಹುಡುಕನ್ನ ಪಾರ್ವತೀಶ್ ಅವರು ಬಯಲುಗಳಿಲಿ ಅಂತ ನಾವು ಅಲ್ಲ, ಖಂಡಿತ ನಮ್ಮ ಗಮನಕ್ಕೆ ಬಂದಿರೋದನ್ನ ನಾವು ಮಾತಾಡ್ತೀವಿ. ನಾವು ಇದು ಕಾನೂನಾತ್ಮಕವಾಗಿ ನಾನು ಹೇಳ್ತಿರೋದು. ಪ್ರಭುತ್ವದ ಕೆಲಸ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಕಶ್ಯಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅರುಣ್ ಜೋಶಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಪಾರ್ವತೀಶ್ ಅವರೇ. ಇಂಥ ವಿಚಾರಧಾರೆಗಳು ಬಂದಾಗ ಇಲ್ಲಿ ನಿಷೇಧ ಇಲ್ಲ, ಕೆಲವು ವಿಚಾರಗಳಿಗೆ ನಿರ್ಬಂಧ ಮತ್ತು ಅನುಮತಿ ಅಂತ ಒಂದು ವಿಚಾರ ಬರ್ತಾ ಇದೆ. ಇದರ ಹಿಂದೆ ಈಗ RSS ಅಲ್ಲಿ ವಿಚಾರ ಬಂದಾಗ RSS ಅಲ್ಲಿ ಬೇರೆ ಪಾರ್ಟಿಯವರು ಇದ್ದಾರೆ, ಬೇರೆ ಪಾರ್ಟಿಗಳಲ್ಲಿಯೂ ಕೂಡ RSS ಕಡೆಯವರು ಇದ್ದಾರೆ ಅಂತ ಬಂದಾಗ ಇಲ್ಲಿ ವಿಚಾರಧಾರೆಗಳ ಸಂಘರ್ಷ ಎಲ್ಲವನ್ನೂ ಕೂಡ ನಾವು ಒಂದು 75 ವರ್ಷ 80 ವರ್ಷದ ಹಿಂಭಾಗಕ್ಕೆ ಸರಿದು 100 ವರ್ಷದ ಹಿಂಭಾಗ ಸರಿದು ಇಲ್ಲಿ ನೋಡ್ತಾ ಇದ್ದೀವ. ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ವಿಚಾರಧಾರೆಗಳು ಯಾವುದಾದ್ರೂ ಸಮಾಜಮುಖಿಯಾಗಿದೆಯಾ, ಸಮಾಜಕ್ಕೆ ವಿರುದ್ಧವಾಗಿದೆಯಾ ಅನ್ನೋದು ಕೂಡ ಪರಿಶೀಲನೆ ನಡೀಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.